ದಕ್ಷಿಣ ಭಾರತದ ಒಂದು ಹಳ್ಳಿಯಲ್ಲಿ ರಮಾ ಮತ್ತು ಅವರ ಪತಿ ಚಿನ್ನಪ್ಪ ವಾಸಿಸ್ತಾ ಇದ್ರು. ಇಬ್ರು ಸೇರಿ ಒಂದು ಜಮೀನಿನಲ್ಲಿ ಕೆಲಸ ಮಾಡ್ತಾ ತಮ್ಮ ಜೀವನನ ಸುಖಮಯವಾಗಿ ಸಾಗಿಸ್ತಾ ಇದ್ರು. ರಮಾ ಮತ್ತು ಚಿನ್ನಪ್ಪ ಅವ್ರಿಗೆ ಒಂದು ಮಗಳು ಮತ್ತೆ ಒಬ್ಬ ಮಗ ಇದ್ದ. ಅವರು ತಮ್ಮ ಇಬ್ರು ಮಕ್ಕಳನ್ನ ಚೆನ್ನಾಗಿ ಓದಿಸಿ ದೊಡ್ಡೋರ್ ಮಾಡ್ಬೇಕು ಅಂತ ಇದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಚಿನ್ನಪ್ಪನವರ ಆರೋಗ್ಯ ಹದಗೆಡ್ತು. ಅವರು ತುಂಬಾ ಕಾಯಿಲೆ ಬಿದ್ರು. ಈಗ ರಮಾಗೆ ಜಮೀನಲ್ಲಿ ಕೆಲ್ಸಾನೂ ಮಾಡ್ಬೇಕಾಗಿತ್ತು, ಮನೆಯಲ್ಲಿ ತಮ್ಮ ಮಕ್ಕಳ ಬಗ್ಗೆನೂ ಗಮನ ಹರಿಸಬೇಕಾಗಿತ್ತು ಮತ್ತು ಅನಾರೋಗ್ಯದ ಪತಿಯನ್ನು ಕೂಡ. ಈ ಎಲ್ಲ ಘಟನೆಗಳಿಂದ ಅವಳು ಕೂಡ ತುಂಬಾ ಹತಾಶಳಾಗಿದ್ಲು. ಒಂದು ದಿನ ಚಿನ್ನಪ್ಪನನ್ನು ನೋಡಲು ಅವನ ತಮ್ಮ ಮೋಹನ್ ಬಂದ. ಅಣ್ಣ, ನಿಮ್ ಆರೋಗ್ಯ ತುಂಬಾ ಕೆಡ್ತಾ ಇದೆ. ನೀವು ಡಾಕ್ಟರ್ ಹತ್ರ ಹೋದ್ರೋ ಇಲ್ವೋ? ತೋರ್ಸದ್ವಿ ಭಾವನವ್ರೆ, ಆದ್ರೆ ಇನ್ನೂ ಏನು ಗುಣ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ನಾನು ದೇವಸ್ಥಾನದಲ್ಲಿ ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ. ನೀವು ಖಂಡಿತವಾಗಿಯೂ ಸರಿಯಾಗ್ತೀರಾ. ಆಯ್ತು ಮೋಹನ್. ಅದ್ಕೆ ಈಗ ಇಡೀ ಮನೆ ನಡ್ಸೋ ಜವಾಬ್ದಾರಿ ನಿಮ್ ಮೇಲ್ ಬಂದಿದೆ ಅಲ್ವಾ? ಹಾ, ಆದ್ರೆ ಈಗ ಮನೇನ ನಡೆಸ್ಲೇಬೇಕಲ್ವಾ? ಅದ್ಕೆ ನಾನೊಂದು ಇಡ್ಲಿ ಅಂಗಡಿ ಹಾಕ್ಬೇಕಂತ ಇದ್ದೀನಿ. ನೀವಲ್ ಬಂದು ಇಡ್ಲಿ ಮಾಡ್ತೀರಾ? ಅದರಿಂದ ನಿಮ್ಗೆ ಜಾಸ್ತಿ ದುಡ್ಡು ಸಿಗುತ್ತೆ. ಆಮೇಲೆ ನಿಮ್ಮ ಆರ್ಥಿಕ ಸಮಸ್ಯೆ ಕೂಡ ಸರಿಯಾಗಿ ಹೋಗುತ್ತೆ. ನನ್ಗೆ ಅದರಿಂದ ಯಾವ ಲಾಭ ಬರುತ್ತೋ ಅದನ್ನ ನಾವಿಬ್ರು ಸೇರಿ ಹಂಚ್ಕೊಳ್ಳೋಣ. ಹಾ ಸರಿ ಭಾವನವ್ರೆ. ಮತ್ತು ಮಾರನೇ ದಿನದಿಂದ ರಮಾ ಮೋಹನನ ಅಂಗಡಿಯಲ್ಲಿ ಇಡ್ಲಿ ಮಾಡಕ್ಕೆ ಶುರು ಮಾಡಿದ್ಲು. ಗ್ರಾಮದ ಜನರಿಗೆ ರಮಾ ಮಾಡ್ತಾ ಇರೋ ಇಡ್ಲಿ ತುಂಬಾ ಇಷ್ಟ ಆಗಕ್ ಶುರುವಾಯ್ತು. ನೋಡ್ತಾ ನೋಡ್ತಾ ರಮಾ ಮಾಡ್ತಾ ಇದ್ದ ಇಡ್ಲಿ ಊರ್ ತುಂಬಾ ಹೆಸರುವಾಸಿ ಆಯ್ತು. ಅಂಗಡಿಗೆ ದಿನ ಗುಂಪು ಗುಂಪಾಗಿ ಜನ ಬರತೊಡಗಿದ್ರು. ಇದರಿಂದ ರಮಾ ಮತ್ತು ಮೋಹನ್ ಇಬ್ರು ಸಂತೋಷಗೊಂಡ್ರು. ಯಾಕೆಂದ್ರೆ ಇವರಿಬ್ಬರ ಆದಾಯ ಹೆಚ್ಚುಗೊಳ್ತಾ ಹೋಯ್ತು. ಆದಾಯ ಬಂದ ದುಡ್ಡಿನಿಂದ ರಮಾ ತನ್ನ ಪತಿ ಚಿನ್ನಪ್ಪಗೆ ಚೆನ್ನಾಗಿ ಚಿಕಿತ್ಸೆ ಕೊಡ್ಸಿದ್ಲು. ಮತ್ತು ಕೆಲವೇ ದಿನಗಳಲ್ಲಿ ಚಿನ್ನಪ್ಪ ಚೆನ್ನಾಗಿ ಓಡಾಡಲು ಶುರು ಮಾಡಿದ್ರು. ಹೀಗೆ 2 ತಿಂಗಳ ಕಾಲ ಕಳೆದು ಹೋಯ್ತು. ಹೀಗೆ ರಮಾ ಮತ್ತು ಮೋಹನನ ಅಂಗಡಿಯಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. ಮತ್ತು ಅವತ್ತು ರಮಾ ಯೋಚನೆ ಮಾಡಿದ್ಲು, ಅಯ್ಯೋ, ಇಲ್ಲಿ ಇಷ್ಟೊಂದ್ ಜನ ಸೇರೋದು ನಾನ್ ಮಾಡೋ ಇಡ್ಲಿ ರುಚಿಯಿಂದ. ಇದರ ಲಾಭದಲ್ಲಿ ನನ್ಗೆ ಜಾಸ್ತಿ ಸಿಗ್ಬೇಕು. ಮೋಹನ್ ಕೇವಲ ಸಾಮಗ್ರಿಗಳನ್ನ ಮಾತ್ರ ತಂದ್ಕೊಡ್ತಾನೆ, ಮತ್ತೆ ಗ್ರಾಹಕರಿಗೆ ಇಡ್ಲಿನ ಕಟ್ಕೊಡ್ತಾನೆ. ಅವನಿಗೆ ಸರಿ ಸಮವಾಗಿ ಲಾಭ ಖಂಡಿತ ಸಿಗ್ಬಾರ್ದು. ಸಾಯಂಕಾಲದ ಸಮಯದಲ್ಲಿ ಇಬ್ಬರು ಆದಾಯವನ್ನ ಹಂಚ್ಕೊಳ್ತಾ ಇದ್ರು. ಆಗ ಭಾವನವ್ರೆ, ಎಲ್ಲ ಇಡ್ಲಿಗಳನ್ನ ನಾನೇ ಮಾಡ್ತಾ ಇರೋದು. ನಾನ್ ಮಾಡೋ ಇಡ್ಲಿ ಅಷ್ಟೊಂದು ರುಚಿ ಇಲ್ದೇ ಇದ್ದಿದ್ರೆ ನಿಮ್ಗೆ ಇಷ್ಟೊಂದು ಲಾಭ ಬರ್ತಾ ಇರ್ಲಿಲ್ಲ. ಅದಂತೂ ಹೌದು ಅದ್ಕೆ. ನಿಮ್ ಇಡ್ಲಿಗಳಂತೂ ತುಂಬಾನೇ ರುಚಿಕರವಾಗಿದೆ. ಹಾ, ಅದಕ್ಕೆ ಲಾಭದಲ್ಲಿ ನನ್ ಭಾಗ ನನ್ಗೆ ಸ್ವಲ್ಪ ಜಾಸ್ತಿ ಸಿಗ್ಬೇಕು. ಆದ್ರೆ ಅದ್ಕೆ ಇದು ತುಂಬಾ ತಪ್ಪು. ನಾನು ಇದ್ರಲ್ಲಿ ತುಂಬಾನೇ ಕಷ್ಟ ಪಡ್ತಿದ್ದೀನಿ, ಅದರಿಂದಾಗಿ ನಮ್ಗೆ ಇಷ್ಟೊಂದು ಲಾಭ ಸಿಗ್ತಿದೆ. ನನ್ನ ಅರ್ಥ, ನಾವಿಬ್ರು ಸರಿಸಮಾನವಾಗಿ ಕಷ್ಟ ಪಡ್ತಿದೀವಿ. ಆದ್ರಿಂದ ಈ ಲಾಭನು ನಾವು ಸರಿಸಮಾನವಾಗಿ ಹಂಚ್ಕೋಬೇಕು. ಇಲ್ಲ ಭಾವನವ್ರೆ, ನೀವೀಗ ತಪ್ಪು ಹೇಳ್ತಿದ್ದೀರಾ. ಹೀಗೆ ಹೇಳ್ತಿದ್ರೆ ನೀವ್ ನಾಳೆಯಿಂದ ಬೇರೆ ಯಾರಾದ್ರೂ ಇಡ್ಲಿ ಮಾಡೋಳ್ನ ಕರ್ಕೊಂಡ್ಬಂದು ಮಾಡಿಸಿ. ರಮಾ ಮೋಹನನ ಮೇಲೆ ಕೋಪಗೊಂಡು ಮನೆಯ ಕಡೆ ತೆರಳಿದ್ಲು. ಮತ್ತು ಮರುದಿನದಿಂದ ಹಳ್ಳಿಯಲ್ಲಿ 2 ಇಡ್ಲಿ ಅಂಗಡಿಗಳು ತೆರೆದ್ವು. ಒಂದು ರಮಂದು, ಅವಳೇ ಅಲ್ಲಿ ಇಡ್ಲಿಗಳನ್ನ ತಯಾರು ಮಾಡ್ತಾ ಇದ್ಲು ಮತ್ತು ಮಾರ್ತಾ ಇದ್ಲು. ಇನ್ನೊಂದು ಮೋಹನ್ದು, ಅಲ್ಲಿ ಒಬ್ಬ ಬೇರೆ ಹೆಂಗಸು ಇಡ್ಲಿಯನ್ನ ತಯಾರು ಮಾಡ್ತಾ ಇದ್ಲು. ರಮಾಳ ಹೊಸ ಅಂಗಡಿಯನ್ನು ನೋಡಿ ಹಳ್ಳಿಯ ಎಲ್ಲಾ ಗ್ರಾಮಸ್ಥರು ರಮಾಳ ಅಂಗಡಿ ಕಡೆ ಓಡ್ ಹೋದ್ರು. ಆದ್ರೆ ರಮಾ ಒಬ್ಳೇ ಆಗಿದ್ಲು. ಇಷ್ಟೋ ಜನರನ್ನ ಏಕಕಾಲದಲ್ಲಿ ಸಂಭಾಳಿಸಲು ರಮಾ ಕೈಯಲ್ಲಿ ಆಗ್ತಿರ್ಲಿಲ್ಲ. ಇದರಿಂದ ಕಸಿವಿಸಿಗೊಂಡ ಗ್ರಾಮಸ್ಥರು ಮೋಹನನ ಅಂಗಡಿಯ ಕಡೆ ವಾಪಸ್ಸಾದ್ರು. ಅಲ್ಲಿ ಮೋಹನ್ ಎಂದಿನಂತೆ ಗ್ರಾಹಕರಿಗೆ ಹಸನ್ಮುಖಿಯಾಗಿ ಇಡ್ಲಿ ಕೊಟ್ಟು ಉಪಚರಿಸಿದ. ಈ ರೀತಿ ದಿನ ನಡೀತಾ ಇತ್ತು. ಮತ್ತು ನೋಡ್ತಾ ನೋಡ್ತಾನೆ ಗ್ರಾಮಸ್ಥರೆಲ್ಲರೂ ಮೋಹನನ ಅಂಗಡಿಗೆ ಇಡ್ಲಿ ತಗೊಳ್ಳೋದಕ್ಕೆ ಹೊರಟು ಹೋಗ್ತಾ ಇದ್ರು. ಈಗ ರಮಾ ಅಂಗಡಿಯ ಮುಂದೆ ಒಬ್ಳೇ ನಿಂತು ಬಹಳ ಪಶ್ಚಾತ್ತಾಪವನ್ನ ಪಡ್ತಾ ಇದ್ಲು. ಅಯ್ಯೋ,
ನಾನೇನ್ ಮಾಡ್ದೆ? ನನಗನ್ಸಿತ್ತು ಇಡ್ಲಿ ಮಾಡೋದೇ ದೊಡ್ಡ ಕೆಲ್ಸ ಅಂತ. ಆದ್ರೆ ಅಲ್ಲ, ಮೋಹನ್ ಹಾಗೆ ಗ್ರಾಹಕರನ್ನ ನಿಭಾಯಿಸೋದೇ ದೊಡ್ಡ ಕೆಲ್ಸ. ಏನಿಲ್ಲ ಅಂದ್ರೂ ನಾನ್ ಮೋಹನ್ ಜೊತೆಗಿದ್ದಿದ್ರೆ ನಂಗೊಳ್ಳೆ ದುಡ್ಡಾದ್ರೂ ಸಿಕ್ತಿತ್ತು. ಆದ್ರೆ ಈಗ ನನ್ನ ಇಡ್ಲಿನ ಯಾರು ಕೇಳೋರೇ ಇಲ್ವಲ್ಲ. ರಮಾಗೆ ತನ್ನ ಇಡ್ಲಿಗಳ ಬಗ್ಗೆ ಹೆಮ್ಮೆ ಇತ್ತು. ಈಗ ಅದು ನುಚ್ಚು ನೂರಾಗಿತ್ತು. ಅದಕ್ಕೆ ಹೇಳೋದು, ಅಹಂಕಾರ ಅನ್ನೋದು ಗಾಜಿದ್ದಾಗಿರತ್ತೆ. ಅದು ಒಂದಲ್ಲ ಒಂದಿಸ ಖಂಡಿತ ಹೊಡೆಯುತ್ತೆ. ಅಬ್ದುಲ್ ಒಬ್ಬ ಅಡಿಗೆ ಭಟ್ಟ ಆಗಿದ್ದ. ಅವನು ಸುಲ್ತಾನ್ ಅಣ್ಣನ ಅಂಗಡಿನಲ್ಲಿ ತಂದೂರಿ ಮಾಡ್ತಾ ಇದ್ದ. ಅಣ್ಣ, ನನಗೆ ಒಂದು ತಂದೂರಿ ಪಾರ್ಸಲ್ ಕೊಡು. ಖಂಡಿತ ಕೊಡ್ತೀನಿ. ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಎಲ್ಲೂ ಕೂಡ ಸಿಗೋದೇ ಇಲ್ಲ. ನಾನ್ ಎಷ್ಟೋ ಹೋಟ್ಲುಗಳಲ್ಲಿ ತಂದೂರಿನ ತಿಂದಿದ್ದೀನಿ, ಆದ್ರೆ ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಅಂತೂ ಎಲ್ಲೂ ಸಿಗೋದೇ ಇಲ್ಲ. ಧನ್ಯವಾದ. ನಿಮ್ಗೆ ನನ್ನ ತಂದೂರಿ ಇಷ್ಟ ಆಗಿದ್ಯಾ? ನನ್ಗೆ ಅದೇ ಖುಷಿ. ಎಷ್ಟೋ ವರ್ಷಗಳಿಂದ ಅಬ್ದುಲ್ ಇದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ. ಎಲ್ಲ ಸರಿಯಾಗಿ ನಡೀತಾ ಇತ್ತು. ಆದ್ರೆ ಒಂದು ದಿನ ಸುಲ್ತಾನ್ ಅಣ್ಣನ ಮಗ ಅಫ್ಜಲ್ ಹೋಟೆಲ್ ನೋಡ್ಕೊಳ್ಳೋದಿಕ್ಕೆ ಶುರು ಮಾಡ್ದ. ಅಣ್ಣ, ನಿಮ್ಮ ಹೋಟ್ಲಿನ ತಂದೂರಿ ರುಚಿ ತುಂಬಾ ಚೆನ್ನಾಗಿದೆ. ಹಾ 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 ನನಗ್ ಗೊತ್ತಿದೆ ಸರ್. ಎಷ್ಟೋ ಗ್ರಾಹಕರು ಅಬ್ದುಲ್ ಅವರ ತಂದೂರಿಗೆ ಹೊಗಳ್ತಾರೆ. ಅದನ್ನ ಕೇಳಿ ಅಬ್ದುಲ್ಗೆ ನಗು ಬಂತು. ಯಾಕಂದ್ರೆ ಅಫ್ಜಲ್ ತಲೆನಲ್ಲಿ ಓಡ್ತಾ ಇರೋ ಅಂತ ಕುತಂತ್ರದ ಬಗ್ಗೆ ಅವನು ಗೊತ್ತಿರ್ಲಿಲ್ಲ. ಅಫ್ಜಲ್ ಆಗ್ಲೇ ಯೋಚನೆ ಮಾಡ್ಬಿಟ್ಟಿದ್ದ ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತ. ಮತ್ತೆ ತುಂಬಾ ಜನ ಕೆಲಸದವ್ರನ್ನೂ ಕೂಡ. ಅಬ್ದುಲ್ ಅವ್ರೆ, ನೀವ್ ಬೇರೆ ಕೆಲ್ಸಗಾರರಿಗೂ ಕೂಡ ನೀವ್ ಮಾಡೋ ತರ ತಂದೂರಿ ಕಲಿಸ್ಕೊಡ್ಬೇಕು. ಅದು ಏನಂದ್ರೆ, ನಾನು ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತಿದ್ದೀನಿ. ಆಗ ಹೆಚ್ಚಾಗಿ ನಾವು ಆರ್ಡರ್ ತಗೋಬಹುದು. ಖಂಡಿತ, ನಾನ್ ಎಲ್ಲಾ ಕೆಲ್ಸಗಾರರಿಗೂ ಹೇಳ್ಕೊಡ್ತೀನಿ. ಅದನ್ನ ಕೇಳಿ ಅಫ್ಜಲ್ಗೆ ಖುಷಿ ಆಯ್ತು. ಸ್ವಲ್ಪ ದಿನದ ನಂತರ ತಂದೂರಿ ಕೌಂಟರ್ ದೊಡ್ಡದಾಯ್ತು. ಇನ್ನೂ ಇಬ್ರು ಅಡ್ಗೆಯವರು ಕೌಂಟರ್ಗ್ ಬಂದ್ರು, ಅಲ್ತಾಫ್ ಮತ್ತೆ ಅರ್ಬಾಜ್. ಈಗ ನೋಡಿ ನನ್ನ ಮತ್ತೆ ಕಲ್ತ್ಕೊಳ್ಳಿ. ನಂತರ ಏನಾದ್ರೂ ನೀವು ತಂದೂರಿನ ಮಾಡಿದ್ರೆ ಗ್ರಾಹಕರೆಲ್ಲ ನಿಮ್ಗೂ ಕೂಡ ಹೊಗಳ್ತಾರೆ. ಅಬ್ದುಲ್ ಇಬ್ಬರಿಗೂ ತಂದೂರಿ ಮಾಡೋದ್ ಹೇಗೆ ಅಂತ ಕಲಿಸ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವರಿಬ್ರು ಅಬ್ದುಲ್ ಥರನೇ ತಂದೂರಿ ಮಾಡೋದನ್ನ ಕಲ್ತ್ಕೊಂಡ್ರು. ನನ್ಗನ್ಸುತ್ತೆ ಇನ್ಮುಂದೆ ನಿಮ್ ಹೋಟ್ಲು ಹಗ್ಲು ರಾತ್ರಿ ಚೆನ್ನಾಗ್ ದುಡಿಯುತ್ತೆ ಅಂತ. ನಿಮ್ಮ ಮಾತು ನಿಜವಾಗ್ಲಿ ಅಬ್ದುಲ್ ಅವ್ರೆ. ಅಬ್ದುಲ್ ಒಳ್ಳೆ ಮನ್ಸಿಂದನೇ ಆ ಇಬ್ರು ಅಡ್ಗೆಯವ್ರಿಗೆ ತಂದೂರಿ ಮಾಡೋದನ್ನ ಕಲ್ಸಿದ್ದ. ಆದ್ರೆ ಅಫ್ಜಲ್ ತುಂಬಾ ಚಾಲಾಕಿ ಆಗಿದ್ದ. ಅವನ್ ತಲೆನಲ್ಲಿ ದುಡ್ಡು ಸಂಪಾದನೆ ಮಾಡೋದಷ್ಟೇ ತುಂಬಿಕೊಂಡಿತ್ತು. ಹಾಗಾಗಿ ಅವನು ಹೊಸ ಪೌಲ್ಟ್ರಿ ಅವನ್ ಜೊತೆ ಒಪ್ಪಂದ ಮಾಡ್ಕೊಂಡ. ಈ ಪೌಲ್ಟ್ರಿ ಅವನು ಅಫ್ಜಲ್ಗೆ ಸತ್ ಹೋಗಿರೋ ಕೋಳಿನ ಕಮ್ಮಿ ದುಡ್ಡಲ್ಲಿ ಕೊಡ್ತಿದ್ದ. ಅದರಿಂದ ಅಫ್ಜಲ್ ಸಂಪಾದನೆ ಜಾಸ್ತಿ ಆಗಿತ್ತು. ತಂದೂರಿ ಕೌಂಟರ್ ದೊಡ್ಡದಾಗಿದ್ದ ಕಾರಣ ಗ್ರಾಹಕರು ಜಾಸ್ತಿ ಆಗಿದ್ರು. ಎಲ್ಲ ಚೆನ್ನಾಗೇ ನಡೀತಿತ್ತು. ಆದ್ರೆ ಒಂದು ದಿನ ಅಬ್ದುಲ್ ತಡರಾತ್ರಿವರೆಗೂ ಹೋಟೆಲ್ನಲ್ಲಿದ್ದಾಗ ಹೋಟೆಲ್ ಯಜಮಾನ ಸುಲ್ತಾನ್ ಅಣ್ಣ ಅಲ್ಲಿಗ್ ಬರ್ತಾರೆ. ಮಗು ಅಫ್ಜಲ್, ಹೇಗ್ ನಡೀತಾ ಇದೆ ಹೋಟೆಲ್ಲು? ಚೆನ್ನಾಗ್ ನಡೀತಿದೆ ಅಪ್ಪ. ನಾನ್ ಕೇಳ್ಪಟ್ಟೆ ನೀನು ಪೊಲೆಟ್ರಿ ಅವ್ರನ್ನ ಬದಲಾಯಿಸಿದ್ಯಂತೆ. ಹೌದು ಅಪ್ಪ, ಈ ಹೊಸ ಪೊಲೆಟ್ರಿ ಅವರು ನಮ್ಗೆ ಕಡಿಮೆ ಬೆಲೆಯಲ್ಲಿ ಕೋಳಿ ಕೊಡ್ತಿದ್ದಾರೆ. ಹೌದಾ? ಆದ್ರೆ ಅದು ಹೇಗೆ? ಅದು ಹೇಗಂದ್ರೆ ಆ ಕೋಳಿಗಳು ಮೊದ್ಲೇ ಸತ್ತೋಗಿರುತ್ತೆ. ಅಯ್ಯೋ ದೇವ್ರೇ, ನೀನೆಂತ ಕೆಲ್ಸ ಮಾಡ್ತಿದ್ಯಾ ಮಗು? ಇದು ತಪ್ಪು. ಈ ತರ ಮಾಡ್ಬಾರ್ದು ನೀನು. ಒಂದ್ ವೇಳೆ ನಮ್ಮ ತಂದೂರಿ ತಿಂದು ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಆ ಭಗವಂತ ನಮ್ಮನ್ನ ಸುಮ್ನೆ ಬಿಡಲ್ಲ. ಆತರ ಎಲ್ಲ ಏನೂ ಆಗಲ್ಲ ಅಪ್ಪ. ಎಲ್ಲಾ ಹೋಟ್ಲವರು ಹೀಗೇನೆ ಮಾಡೋದು. ನನ್ನ ಎಲ್ಲಾ ಗೆಳೆಯರ ಹೋಟ್ಲಲ್ಲೂ ಹೀಗೇನೆ ಮಾಡೋದು. ಇಲ್ಲಿವರೆಗೂ ಯಾರೂ ಹುಷಾರ್ ತಪ್ಪಿಲ್ಲ. ಇನ್ ಮುಂದೆನೂ ಆಗೋದಿಲ್ಲ. ನನ್ನ ಕೆಲ್ಸ ನಿನಗೆ ಬುದ್ಧಿವಾದ ಹೇಳೋದು, ಉಳ್ದಿದ್ದೆಲ್ಲ ನಿನಗ್ ಬಿಟ್ಟಿದ್ದು. ಈಗ ಹೋಟೆಲ್ಲು ನಿಂದು. ನೀನೇ ಈ ಹೋಟೆಲಿನ ಮಾಲೀಕ. ಒಳ್ಳೇದೋ ಕೆಟ್ಟದೋ ಎಲ್ಲಾ ತೀರ್ಮಾನ ನಿಂದೆ, ಸರಿನಾ? ಸುಲ್ತಾನ್ ಅಣ್ಣ ಅಲ್ಲಿಂದ ಹೊರಟೋಗ್ತಾರೆ. ಈ ಎಲ್ಲಾ ಮಾತುಗಳನ್ನ ಅಬ್ದುಲ್ ಕೇಳಿಸ್ಕೊಂಡ. ಸ್ವಲ್ಪ ಹೊತ್ತಿನ ನಂತರ ಅವನು ಕೂಡ ತನ್ನ ಮನೆಗೆ ಹೊರಟೋದ. ರಾತ್ರಿ ಅಬ್ದುಲ್ ಇದೇ ವಿಚಾರನ ಯೋಚಿಸ್ತಾ ಇದ್ದ. ನಾನ್ ಇಂಥ ಜಾಗದಲ್ಲಿ ಕೆಲಸ ಮಾಡಲ್ಲ. ಇವರು ಜನರ ಆರೋಗ್ಯದಲ್ಲಿ ಆಟ ಆಡ್ತಿದ್ದಾರೆ. ಈ ತರ ಮಾಡೋದು ತಪ್ಪು. ಆದ್ರೆ ಅಫ್ಜಲ್ ಅವರು ನನ್ ಮಾತನ್ನ ಕೇಳಲ್ಲ. ಅದಕ್ಕಿಂತ ಒಳ್ಳೇದು ನಾನ್ ಈ ಕೆಲ್ಸನ ಬಿಡೋದು. ಅಬ್ದುಲ್ ಯೋಚಿಸ್ತಾನೆ ಸುಲ್ತಾನ್ ಹೋಟೆಲ್ನಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಡ್ಬೇಕು ಅಂತ. ಮಾರನೇ ದಿನ ಅವನು ಹೋಟೆಲ್ಗೆ ಹೋಗ್ತಾನೆ. ನಾನು ನಿನ್ನೆ ಎಲ್ಲಾನು ಕೇಳಿಸ್ಕೊಂತಾ ಇದ್ದೆ. ನನ್ ಮನ್ಸು ಇಂಥ ಕೆಲಸ ಮಾಡೋದಕ್ಕೆ ಒಪ್ಕೊಂತಿಲ್ಲ. ನಾನ್ ಈ ಹೋಟೆಲನ್ನ ಬಿಟ್ಟು ಹೋಗ್ತೀನಿ. ಪರವಾಗಿಲ್ಲ, ನಿನ್ಗೇನನ್ಸುತ್ತೆ? ನೀನ್ ಹೋದ್ರೆ ನನ್ನ ಹೋಟ್ಲು ಮುಚ್ಚೋಗುತ್ತೆ ಅಂತನಾ? ಖಂಡಿತ ಇಲ್ಲ. ಆದ್ರೆ ನಿನಗೆ ಯಾವುದೇ ಹೋಟ್ಲಲ್ಲಿ ಕೆಲ್ಸ ಅಂತೂ ಸಿಗೋದಿಲ್ಲ. ಇದಂತೂ ನಿಜ ಅಬ್ದುಲ್ ಅವ್ರೆ. ನನಗ್ ನಂಬಿಕೆ ಇದೆ. ನಾನು ಕೆಲ್ಸ ಇಲ್ದೆ ಬೇಕಂದ್ರೂ ಇರ್ತೀನಿ. ಆದ್ರೆ ಪಾಪದಲ್ಲಿ ಮಾತ್ರ ಭಾಗ್ಯ ಆಗೋದಿಲ್ಲ.
ಅಬ್ದುಲ್ ಹಾಗ್ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವನು ಎಷ್ಟೋ ಹೋಟೆಲ್ಗಳಲ್ಲಿ ಕೆಲ್ಸಕ್ ಹುಡುಕ್ತಾ ಇರ್ತಾನೆ, ಆದ್ರೆ ಅವನಿಗೆ ಯಾರೂ ಕೆಲ್ಸ ಕೊಡಲ್ಲ. ಬೇಜಾರ್ ಮಾಡ್ಕೊಂಡು ಒಂದು ದಿನ ಗೆಳೆಯ ಮುಸ್ತಫನ ಸೈಕಲ್ ಶಾಪ್ ಅಲ್ಲಿ ಕೂತಿದ್ದ. ಏನಾಯ್ತಪ್ಪ, ಇವತ್ತು ನಿನ್ಗೆ ಕೆಲ್ಸ ಸಿಕ್ಕಿಲ್ವಾ? ಇಲ್ಲ ಗೆಳೆಯ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ನನಗೆ ತಂದೂರಿ ಮಾಡೋದ್ ಬಿಟ್ರೆ ಬೇರೆ ಏನ್ ಕೆಲ್ಸನೂ ಗೊತ್ತೇ ಇಲ್ಲ. ನಿನಗೆ ಯಾರು ಹೇಳಿದ್ದು ಬೇರೆ ಕೆಲ್ಸ ಮಾಡು ಅಂತ? ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನೀನು ನಿಂದೇ ಒಂದು ತಂದೂರಿ ಕೌಂಟರ್ನ ಓಪನ್ ಮಾಡು. ಅಷ್ಟೊಂದು ದುಡ್ಡಿಲ್ಲ ನನ್ನ ಹತ್ರ. ತಂದೂರಿ ಮಾಡೋದು ತುಂಬಾ ದುಬಾರಿ, ಮತ್ತೆ ಹೋಟೆಲು ಬೇಕಾಗುತ್ತೆ, ಮತ್ತೆ ಬಾಡಿಗೆ. ಇಷ್ಟೆಲ್ಲ ನಾನು ಎಲ್ಲಿಂದ ಮಾಡ್ಲಿ? ನಿನ್ನ ಈ ಸಮಸ್ಯೆಗೆಲ್ಲ ನನ್ಗೆ ಒಂದೇ ಪರಿಹಾರ ಗೊತ್ತಿರೋದು, ಸ್ವಲ್ಪ ಕಾಯಿ. ಮುಸ್ತಫಾ ಹಳೆ ಸೈಕಲಿಂದ 2 ಚಕ್ರನ ತಂದು ಮಧ್ಯದಲ್ಲಿ ತೂತ ಮಾಡಿ ಒಂದು ಕಬ್ಣದ ರಾಡ್ ಹಾಕ್ತಾನೆ. ತಗೊಂಡ್ ಹೋಗು. ಇದೇನಿದು? ಹೇಳ್ತೀನಿ. ಮುಸ್ತಫನ್ ಹತ್ರ ಒಂದು ತಳ್ಳೋ ಗಾಡಿ ಇತ್ತು. ಮುಸ್ತಫಾ ಆ ತಳ್ಳೋ ಗಾಡಿನ ಪೂರ್ತಿಯಾಗಿ ರೆಡಿ ಮಾಡ್ತಾನೆ. ಆಮೇಲೆ ಆ ತಂದೂರನ್ನ ಆ ಗಾಡಿ ಮೇಲಿಡ್ತಾನೆ. ಈಗ ಇದ್ರ ಕೆಳಗೆ ಉರಿಯೋ ಅಂತ ಬೆಂಕಿ ಇಡು, ಮತ್ತೆ ಇದನ್ನ ಸುತ್ತಿ ಸುತ್ತಿ ತಂದೂರಿ ಮಾಡು. ಒರೆ ವಾ, ಇದಂತೂ ತುಂಬಾ ಚೆನ್ನಾಗಿದೆ. ನೀನ್ ಹೇಗ್ ಆಲೋಚನೆ ಮಾಡ್ದೆ? ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡೆ, ಹಾಗಾಗಿ ಈ ಉಪಾಯ ಉಳಿತು. ಧನ್ಯವಾದ ಗೆಳೆಯ. ಮಾರನೇ ದಿನ ಮುಸ್ತಫಾ ಆ ತಳ್ಳೋ ಗಾಡಿ ಮೇಲೆ ತನ್ನ ತಂದೂರಿ ಮಾರೋದಕ್ಕೆ ಶುರು ಮಾಡ್ತಾನೆ. ಮುಸ್ತಫಾ ತಂದೂರಿ ಮಾಡೋದ್ರಲ್ಲಿ ನಿಪುಣನಾಗಿದ್ದ. ಅವನ ಹತ್ರ ಹೋಟೆಲ್ ಇಲ್ದೇ ಇರೋ ಕಾರಣ ಅವನು ಮಾರ್ತಾ ಇರೋಂತ ತಂದೂರಿ ಬೆಲೆನ ಕಮ್ಮಿ ಇಟ್ಟಿದ್ದ. ಮುಸ್ತಫಾನ ತಳ್ಳೋ ಗಾಡಿ ಹತ್ರ ಯಾವಾಗ್ಲೂ ಜನಗಳ ಗುಂಪು ಸೇರಿರ್ತಾ ಇತ್ತು. ಇನ್ನೊಂದ್ ಕಡೆ ಸುಲ್ತಾನ್ ಹೋಟೆಲ್ನಲ್ಲಿ ಫುಡ್ ಆಫೀಸರ್ ಚೆಕ್ಕಿಂಗ್ ಬಂದ್ರು. ಸತ್ ಹೋಗಿರೋ ಕೋಳಿನ ಬಳಸ್ತಿದ್ದಾರೆ ಅಂತ ಹೋಟೆಲ್ನ ಸೀಸ್ ಮಾಡಿದ್ರು. ಆಮೇಲೆ ಅಫ್ಜಲ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಬಹುಶಃ ಇದು ದೇವರ ನಿಯಮ ಅನ್ಸತ್ತೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ, ಕೆಟ್ಟವ್ರಿಗೆ ಕೆಟ್ಟದೇ ಆಗತ್ತೆ. ಅದಕ್ಕೆ ಹೇಳೋದು, ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲನೇ ಸಿಗತ್ತೆ ಅಂತ. ಅಬ್ದುಲ್ ಒಬ್ಬ ಅಡ್ಗೆ ಭಟ್ಟ ಆಗಿದ್ದ. ಅವನು ಸುಲ್ತಾನ್ ಅಣ್ಣನ ಅಂಗಡಿನಲ್ಲಿ ತಂದೂರಿ ಮಾಡ್ತಾ ಇದ್ದ. ಅಣ್ಣ, ನನಗೆ ಒಂದು ತಂದೂರಿ ಪಾರ್ಸಲ್ ಕೊಡು. ಖಂಡಿತ ಕೊಡ್ತೀನಿ. ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಎಲ್ಲೂ ಕೂಡ ಸಿಗೋದೇ ಇಲ್ಲ. ನಾನು ಎಷ್ಟೋ ಹೋಟ್ಲುಗಳಲ್ಲಿ ತಂದೂರಿನ ತಿಂದಿದ್ದೀನಿ, ಆದ್ರೆ ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಅಂತೂ ಎಲ್ಲೂ ಸಿಗೋದೇ ಇಲ್ಲ. ಧನ್ಯವಾದ. ನಿಮ್ಗೆ ನನ್ನ ತಂದೂರಿ ಇಷ್ಟ ಆಗಿದ್ಯಾ? ನನ್ಗೆ ಅದೇ ಖುಷಿ. ಎಷ್ಟೋ ವರ್ಷಗಳಿಂದ ಅಬ್ದುಲ್ ಇದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ. ಎಲ್ಲ ಸರಿಯಾಗಿ ನಡೀತಾ ಇತ್ತು. ಆದ್ರೆ ಒಂದು ದಿನ ಸುಲ್ತಾನ್ ಅಣ್ಣನ ಮಗ ಅಫ್ಜಲ್ ಹೋಟೆಲ್ ನೋಡ್ಕೊಳ್ಳೋದಿಕ್ಕೆ ಶುರು ಮಾಡ್ದ. ಅಣ್ಣ, ನಿಮ್ಮ ಹೋಟ್ಲಿನ ತಂದೂರಿ ರುಚಿ ತುಂಬಾ ಚೆನ್ನಾಗಿದೆ. ಹಾ, ನನಗ್ ಗೊತ್ತಿದೆ ಸರ್. ಎಷ್ಟೋ ಗ್ರಾಹಕರು ಅಬ್ದುಲ್ ಅವರ ತಂದೂರಿಗೆ ಹೊಗಳ್ತಾರೆ. ಅದನ್ನ ಕೇಳಿ ಅಬ್ದುಲ್ಗೆ ನಗು ಬಂತು. ಯಾಕಂದ್ರೆ ಅಫ್ಜಲ್ ತಲೆನಲ್ಲಿ ಓಡ್ತಾ ಇರೋಂತ ಕುತಂತ್ರದ ಬಗ್ಗೆ ಅವನು ಗೊತ್ತಿರ್ಲಿಲ್ಲ. ಅಫ್ಜಲ್ ಆಗ್ಲೇ ಯೋಚನೆ ಮಾಡ್ಬಿಟ್ಟಿದ್ದ ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತ, ಮತ್ತೆ ತುಂಬಾ ಜನ ಕೆಲಸದವ್ರನ್ನೂ ಕೂಡ. ಅಬ್ದುಲ್ ಅವ್ರೆ, ನೀವ್ ಬೇರೆ ಕೆಲ್ಸಗಾರರಿಗೂ ಕೂಡ ನೀವ್ ಮಾಡೋ ತರ ತಂದೂರಿ ಕಲಿಸ್ಕೊಡ್ಬೇಕು. ಅದು ಏನಂದ್ರೆ, ನಾನು ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತಿದ್ದೀನಿ. ಆಗ ಹೆಚ್ಚಾಗಿ ನಾವು ಆರ್ಡರ್ ತಗೋಬಹುದು. ಖಂಡಿತ, ನಾನ್ ಎಲ್ಲಾ ಕೆಲ್ಸಗಾರರಿಗೂ ಹೇಳ್ಕೊಡ್ತೀನಿ. ಅದನ್ನ ಕೇಳಿ ಅಫ್ಜಲ್ಗೆ ಖುಷಿ ಆಯ್ತು. ಸ್ವಲ್ಪ ದಿನದ ನಂತರ ತಂದೂರಿ ಕೌಂಟರ್ ದೊಡ್ಡದಾಯ್ತು. ಇನ್ನೂ 2 ಅಡ್ಗೆಯವರು ಕೌಂಟರ್ಗ್ ಬಂದ್ರು, ಅಲ್ತಾಫ್ ಮತ್ತೆ ಅರ್ಬಾಜ್. ಈಗ ನೋಡಿ ನನ್ನ, ಮತ್ತೆ ಕಲ್ತ್ಕೊಳ್ಳಿ. ನಂತರ ಏನಾದ್ರೂ ನೀವು ತಂದೂರಿನ ಮಾಡಿದ್ರೆ ಗ್ರಾಹಕರೆಲ್ಲ ನಿಮ್ಗೂ ಕೂಡ ಹೊಗಳ್ತಾರೆ. ಅಬ್ದುಲ್ ಇಬ್ಬರಿಗೂ ತಂದೂರಿ ಮಾಡೋದ್ ಹೇಗೆ ಅಂತ ಕಲಿಸ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವರಿಬ್ರು ಅಬ್ದುಲ್ ಥರನೇ ತಂದೂರಿ ಮಾಡೋದನ್ನ ಕಲ್ತ್ಕೊಂಡ್ರು. ನನ್ಗನ್ಸುತ್ತೆ ಇನ್ಮುಂದೆ ನಿಮ್ ಹೋಟ್ಲು ಹಗ್ಲು ರಾತ್ರಿ ಚೆನ್ನಾಗ್ ದುಡಿಯುತ್ತೆ ಅಂತ. ನಿಮ್ಮ ಮಾತು ನಿಜವಾಗ್ಲಿ ಅಬ್ದುಲ್ ಅವ್ರೆ. ಅಬ್ದುಲ್ ಒಳ್ಳೆ ಮನ್ಸಿಂದನೇ ಆ 2 ಅಡ್ಗೆಯವ್ರಿಗೆ ತಂದೂರಿ ಮಾಡೋದನ್ನ ಕಲ್ಸಿದ್ದ. ಆದ್ರೆ ಅಫ್ಜಲ್ ತುಂಬಾ ಚಾಲಾಕಿ ಆಗಿದ್ದ. ಅವನ್ ತಲೆನಲ್ಲಿ ದುಡ್ಡು ಸಂಪಾದನೆ ಮಾಡೋದಷ್ಟೇ ತುಂಬಿಕೊಂಡಿತ್ತು. ಹಾಗಾಗಿ ಅವನು ಹೊಸ ಪೌಲ್ಟ್ರಿ ಅವನ್ ಜೊತೆ ಒಪ್ಪಂದ ಮಾಡ್ಕೊಂಡ. ಈ ಪೌಲ್ಟ್ರಿ ಅವನು ಅಫ್ಜಲ್ಗೆ ಸತ್ ಹೋಗಿರೋ ಕೋಳಿನ ಕಮ್ಮಿ ದುಡ್ಡಲ್ಲಿ ಕೊಡ್ತಿದ್ದ. ಅದ್ರಿಂದ ಅಫ್ಜಲ್ ಸಂಪಾದನೆ ಜಾಸ್ತಿ ಆಗಿತ್ತು. ತಂದೂರಿ ಕೌಂಟರ್ ದೊಡ್ಡದಾಗಿದ್ದ ಕಾರಣ ಗ್ರಾಹಕರು ಜಾಸ್ತಿ ಆಗಿದ್ರು. ಎಲ್ಲ ಚೆನ್ನಾಗೇ ನಡೀತಿತ್ತು. ಆದ್ರೆ ಒಂದು ದಿನ ಅಬ್ದುಲ್ ತಡರಾತ್ರಿವರೆಗೂ ಹೋಟೆಲ್ನಲ್ಲಿದ್ದಾಗ ಹೋಟೆಲ್ ಯಜಮಾನ ಸುಲ್ತಾನ್ ಅಣ್ಣ ಅಲ್ಲಿಗ್ ಬರ್ತಾರೆ. ಮಗು ಅಫ್ಜಲ್, ಹೇಗ್ ನಡೀತಾ ಇದೆ ಹೋಟೆಲ್ಲು? ಚೆನ್ನಾಗ್ ನಡೀತಿದೆ ಅಪ್ಪ. ನಾನ್ ಕೇಳ್ಪಟ್ಟೆ ನೀನು ಪೊಲೆಟ್ರಿ ಅವ್ರನ್ನ ಬದಲಾಯಿಸಿದ್ಯಂತೆ. ಹೌದು ಅಪ್ಪ, ಈ ಹೊಸ ಪೊಲೆಟ್ರಿ ಅವರು ನಮ್ಗೆ ಕಡಿಮೆ ಬೆಲೆಯಲ್ಲಿ ಕೋಳಿ ಕೊಡ್ತಿದ್ದಾರೆ. ಹೌದಾ? ಆದ್ರೆ ಅದು ಹೇಗೆ? ಅದು ಹೇಗಂದ್ರೆ ಆ ಕೋಳಿಗಳು ಮೊದ್ಲೇ ಸತ್ತೋಗಿರುತ್ತೆ. ಅಯ್ಯೋ ದೇವ್ರೆ,
ನೀನೆಂತ ಕೆಲ್ಸ ಮಾಡ್ತಿದ್ಯಾ ಮಗು? ಇದು ತಪ್ಪು. ಈ ತರ ಮಾಡ್ಬಾರ್ದು ನೀನು. ಒಂದ್ ವೇಳೆ ನಮ್ಮ ತಂದೂರಿ ತಿಂದು ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಆ ಭಗವಂತ ನಮ್ಮನ್ನ ಸುಮ್ನೆ ಬಿಡಲ್ಲ. ಆತರ ಎಲ್ಲ ಏನೂ ಆಗಲ್ಲ ಅಪ್ಪ. ಎಲ್ಲಾ ಹೋಟ್ಲವರು ಹೀಗೇನೆ ಮಾಡೋದು. ನನ್ನ ಎಲ್ಲಾ ಗೆಳೆಯರ ಹೋಟ್ಲಲ್ಲೂ ಹೀಗೇನೆ ಮಾಡೋದು. ಇಲ್ಲಿವರೆಗೂ ಯಾರೂ ಹುಷಾರ್ ತಪ್ಪಿಲ್ಲ, ಇನ್ ಮುಂದೆನೂ ಆಗೋದಿಲ್ಲ. ನನ್ನ ಕೆಲ್ಸ ನಿನಗೆ ಬುದ್ಧಿವಾದ ಹೇಳೋದು, ಉಳ್ದಿದ್ದೆಲ್ಲ ನಿನಗ್ ಬಿಟ್ಟಿದ್ದು. ಈಗ ಹೋಟೆಲ್ ನಿಂದು, ನೀನೇ ಈ ಹೋಟೆಲಿನ ಮಾಲೀಕ. ಒಳ್ಳೇದೋ ಕೆಟ್ಟದೋ ಎಲ್ಲ ತೀರ್ಮಾನ ನಿಂದೆ, ಸರಿನಾ? ಸುಲ್ತಾನ್ ಅಣ್ಣ ಅಲ್ಲಿಂದ ಹೊರಟೋಗ್ತಾರೆ. ಈ ಎಲ್ಲಾ ಮಾತುಗಳನ್ನ ಅಬ್ದುಲ್ ಕೇಳಿಸ್ಕೊಂಡ. ಸ್ವಲ್ಪ ಹೊತ್ತಿನ ನಂತರ ಅವನು ಕೂಡ ತನ್ನ ಮನೆಗೆ ಹೊರಟೋದ. ರಾತ್ರಿ ಅಬ್ದುಲ್ ಇದೇ ವಿಚಾರನ ಯೋಚಿಸ್ತಾ ಇದ್ದ. ನಾನ್ ಇಂಥ ಜಾಗದಲ್ಲಿ ಕೆಲಸ ಮಾಡಲ್ಲ. ಇವರು ಜನರ ಆರೋಗ್ಯದಲ್ಲಿ ಆಟ ಆಡ್ತಿದ್ದಾರೆ. ಈ ತರ ಮಾಡೋದು ತಪ್ಪು. ಆದ್ರೆ ಅಫ್ಜಲ್ ಅವರು ನನ್ನ ಮಾತನ್ನ ಕೇಳಲ್ಲ. ಅದಕ್ಕಿಂತ ಒಳ್ಳೇದು ನಾನ್ ಈ ಕೆಲ್ಸನ ಬಿಡೋದು. ಅಬ್ದುಲ್ ಯೋಚಿಸ್ತಾನೆ ಸುಲ್ತಾನ್ ಹೋಟೆಲ್ನಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಡ್ಬೇಕು ಅಂತ. ಮಾರನೇ ದಿನ ಅವನು ಹೋಟೆಲ್ಗೆ ಹೋಗ್ತಾನೆ. ನಾನು ನಿನ್ನೆ ಎಲ್ಲಾನು ಕೇಳಿಸ್ಕೊಂತಾ ಇದ್ದೆ. ನನ್ ಮನ್ಸು ಇಂಥ ಕೆಲಸ ಮಾಡೋದಕ್ಕೆ ಒಪ್ಕೊಂತಿಲ್ಲ. ನಾನ್ ಈ ಹೋಟೆಲನ್ನ ಬಿಟ್ಟು ಹೋಗ್ತೀನಿ. ಪರವಾಗಿಲ್ಲ, ನಿನ್ಗೇನನ್ಸುತ್ತೆ? ನೀನ್ ಹೋದ್ರೆ ನನ್ನ ಹೋಟ್ಲು ಮುಚ್ಚೋಗುತ್ತೆ ಅಂತನಾ? ಖಂಡಿತ ಇಲ್ಲ. ಆದ್ರೆ ನಿನಗೆ ಯಾವುದೇ ಹೋಟ್ಲಲ್ಲಿ ಕೆಲ್ಸ ಅಂತೂ ಸಿಗೋದಿಲ್ಲ. ಇದಂತೂ ನಿಜ ಅಬ್ದುಲ್ ಅವ್ರೆ. ನನಗ್ ನಂಬಿಕೆ ಇದೆ. ನಾನು ಕೆಲ್ಸ ಇಲ್ದೆ ಬೇಕಂದ್ರೂ ಇರ್ತೀನಿ, ಆದ್ರೆ ಪಾಪದಲ್ಲಿ ಮಾತ್ರ ಭಾಗ್ಯ ಆಗೋದಿಲ್ಲ. ಅಬ್ದುಲ್ ಹಾಗ್ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವನು ಎಷ್ಟೋ ಹೋಟೆಲ್ಗಳಲ್ಲಿ ಕೆಲ್ಸಕ್ ಹುಡುಕ್ತಾ ಇರ್ತಾನೆ, ಆದ್ರೆ ಅವನಿಗೆ ಯಾರೂ ಕೆಲ್ಸ ಕೊಡಲ್ಲ. ಬೇಜಾರ್ ಮಾಡ್ಕೊಂಡು ಒಂದು ದಿನ ಗೆಳೆಯ ಮುಸ್ತಫನ ಸೈಕಲ್ ಶಾಪ್ ಅಲ್ಲಿ ಕೂತಿದ್ದ. ಏನಾಯ್ತಪ್ಪ, ಇವತ್ತು ನಿನ್ಗೆ ಕೆಲ್ಸ ಸಿಕ್ಕಿಲ್ವಾ? ಇಲ್ಲ ಗೆಳೆಯ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ನನಗೆ ತಂದೂರಿ ಮಾಡೋದ್ ಬಿಟ್ರೆ ಬೇರೆ ಏನ್ ಕೆಲ್ಸನೂ ಗೊತ್ತೇ ಇಲ್ಲ. ನಿನಗೆ ಯಾರು ಹೇಳಿದ್ದು ಬೇರೆ ಕೆಲ್ಸ ಮಾಡು ಅಂತ? ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನೀನು ನಿಂದೇ ಒಂದು ತಂದೂರಿ ಕೌಂಟರ್ನ ಓಪನ್ ಮಾಡು. ಅಷ್ಟೊಂದು ದುಡ್ಡಿಲ್ಲ ನನ್ನ ಹತ್ರ. ತಂದೂರಿ ಮಾಡೋದು ತುಂಬಾ ದುಬಾರಿ, ಮತ್ತೆ ಹೋಟೆಲು ಬೇಕಾಗುತ್ತೆ, ಮತ್ತೆ ಬಾಡ್ಗೆ. ಇಷ್ಟೆಲ್ಲ ನಾನು ಎಲ್ಲಿಂದ ಮಾಡ್ಲಿ? ನಿನ್ನ ಈ ಸಮಸ್ಯೆಗೆಲ್ಲ ನನ್ಗೆ ಒಂದೇ ಪರಿಹಾರ ಗೊತ್ತಿರೋದು, ಸ್ವಲ್ಪ ಕಾಯಿ. ಮುಸ್ತಫಾ ಹಳೆ ಸೈಕಲಿಂದ 2 ಚಕ್ರನ ತಂದು ಮಧ್ಯದಲ್ಲಿ ತೂತ ಮಾಡಿ ಒಂದು ಕಬ್ಣದ ರಾಡ್ ಹಾಕ್ತಾನೆ. ತಗೊಂಡ್ ಹೋಗೋ. ಇದೇನಿದು? ಹೇಳ್ತೀನಿ. ಮುಸ್ತಫನ್ ಹತ್ರ ಒಂದು ತಳ್ಳೋ ಗಾಡಿ ಇತ್ತು. ಮುಸ್ತಫಾ ಆ ತಳ್ಳೋ ಗಾಡಿನ ಪೂರ್ತಿಯಾಗಿ ರೆಡಿ ಮಾಡ್ತಾನೆ. ಆಮೇಲೆ ಆ ತಂದೂರನ್ನ ಆ ಗಾಡಿ ಮೇಲಿಡ್ತಾನೆ. ಈಗ ಇದ್ರ ಕೆಳಗೆ ಉರಿಯೋ ಅಂತ ಬೆಂಕಿ ಇಡು, ಮತ್ತೆ ಇದನ್ನ ಸುತ್ತಿ ಸುತ್ತಿ ತಂದೂರಿ ಮಾಡು. ಒರೆ ವಾ, ಇದಂತೂ ತುಂಬಾ ಚೆನ್ನಾಗಿದೆ. ನೀನ್ ಹೇಗ್ ಆಲೋಚನೆ ಮಾಡ್ದೆ? ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡೆ, ಹಾಗಾಗಿ ಈ ಉಪಾಯ ಉಳಿತು. ಧನ್ಯವಾದ ಗೆಳೆಯ. ಮಾರನೇ ದಿನ ಮುಸ್ತಫಾ ಆ ತಳ್ಳೋ ಗಾಡಿ ಮೇಲೆ ತನ್ನ ತಂದೂರಿ ಮಾರೋದಕ್ಕೆ ಶುರು ಮಾಡ್ತಾನೆ. ಮುಸ್ತಫಾ ತಂದೂರಿ ಮಾಡೋದ್ರಲ್ಲಿ ನಿಪುಣನಾಗಿದ್ದ. ಅವನ ಹತ್ರ ಹೋಟೆಲ್ ಇಲ್ದೇ ಇರೋ ಕಾರಣ ಅವನು ಮಾರ್ತಾ ಇರೋಂತ ತಂದೂರಿ ಬೆಲೆನ ಕಮ್ಮಿ ಇಟ್ಟಿದ್ದ. ಮುಸ್ತಫಾನ ತಳ್ಳೋ ಗಾಡಿ ಹತ್ರ ಯಾವಾಗ್ಲೂ ಜನಗಳ ಗುಂಪು ಸೇರಿರ್ತಾ ಇತ್ತು. ಇನ್ನೊಂದ್ ಕಡೆ ಸುಲ್ತಾನ್ ಹೋಟೆಲ್ನಲ್ಲಿ ಫುಡ್ ಆಫೀಸರ್ ಚೆಕ್ಕಿಂಗ್ ಬಂದ್ರು. ಸತ್ ಹೋಗಿರೋ ಕೋಳಿನ ಬಳಸ್ತಿದ್ದಾರೆ ಅಂತ ಹೋಟೆಲ್ನ ಸೀಸ್ ಮಾಡಿದ್ರು. ಆಮೇಲೆ ಅಫ್ಜಲ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಬಹುಶಃ ಇದು ದೇವರ ನಿಯಮ ಅನ್ಸತ್ತೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ, ಕೆಟ್ಟವ್ರಿಗೆ ಕೆಟ್ಟದೇ ಆಗತ್ತೆ. ಅದಕ್ಕೆ ಹೇಳೋದು, ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲನೇ ಸಿಗತ್ತೆ ಅಂತ. ವಿಜಯನಗರದಲ್ಲಿ ರಘುನಾಥ್ ಅನ್ನೋ ಒಬ್ಬ ಕೂಲಿಗಾರ ಇದ್ದ. ಅವನು ಪ್ರತಿದಿನ ಕೂಲಿ ಮಾಡೋದಿಕ್ಕೆ ಅವ್ರ ಊರಿಂದ ತುಂಬಾ ದೂರ ಹೋಗ್ತಾ ಇದ್ದ. ರಘುನಾಥನ ಹೆಂಡತಿ ಲಕ್ಷ್ಮಿ ಅಂತ. ಅವರಿಗೆ 2 ಮಕ್ಕಳಿದ್ರು, ಮಹೇಶ್, ಆಶಾ. ಇಡೀ ಕುಟುಂಬ ಖುಷಿಯಾಗಿತ್ತು. ಒಂದು ದಿನ ಏನಾಯ್ತು ಅಂದ್ರೆ, ರಘುನಾಥ ಪ್ರತಿದಿನ ತರ ಕೂಲಿ ಮಾಡೋದಿಕ್ಕೆ ಬೇರೆ ಊರಿಗೆ ಹೋಗಿದ್ದ. ಅವನು ರೋಡ್ ಕ್ರಾಸ್ ಮಾಡುವಾಗ ಒಂದು ಟ್ರಕ್ ಬಂದು ಅವನಿಗೆ ಗುದ್ದಿ ಆಕ್ಸಿಡೆಂಟ್ ಆಗೋಗತ್ತೆ. ರಘುನಾಥ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವನ ಇಡೀ ಕುಟುಂಬ ದುಃಖದಲ್ಲಿತ್ತು. ಮಕ್ಕಳು ಅಳ್ತಾ ಇದ್ರು. ಲಕ್ಷ್ಮಿ ಎಲ್ರನ್ನೂ ನಿಭಾಯಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ನೋಡಿ, ನಿಮ್ಮಪ್ಪ ಸರಿ ಹೋಗ್ತಾರೆ. ನೀವಿಬ್ರು ಹೀಗ್ ಅಳ್ತಾ ಇದ್ರೆ ಅದು ನಿಮ್ಮಪ್ಪನ್ಗೆ ಇಷ್ಟ ಆಗಲ್ಲ. ಅಪ್ಪ ಯಾವಾಗ ಸರಿ ಹೋಗ್ತಾರೆ? ಹೇಳಮ್ಮ. ಆದಷ್ಟು ಬೇಗ. ನೀವಿಬ್ರು ಯೋಚನೆ ಮಾಡ್ಬೇಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ಹೀಗೆ ಎಷ್ಟೋ ದಿನ ಕಳ್ದ್ ಹೋಯ್ತು. ರಘುನಾಥ್ನ ಪರಿಸ್ಥಿತಿ ಇವಾಗ್ಲೂ ಹಾಗೆ ಇತ್ತು. ಅವನ್ ಇವಾಗ್ಲೂ ಕೂಡ ನಡೆಯೋದಕ್ಕಾಗ್ತಾ ಇರ್ಲಿಲ್ಲ. ಒಂದು ದಿನ ಒಬ್ಳು ನರ್ಸ್ ಲಕ್ಷ್ಮಿ ಹತ್ರ ಬರ್ತಾಳೆ. ನಿಮ್ಮನ್ನ ಡಾಕ್ಟರ್ ಕರೀತಾ ಇದ್ದಾರೆ. ಲಕ್ಷ್ಮಿ ಡಾಕ್ಟರ್ ಕ್ಯಾಬಿನ್ಗೆ ಹೋಗ್ತಾಳೆ. ನೋಡಿಮ್ಮ, ನಾನ್ ನಿಮ್ಗೆ ನೋವು ಮಾಡ್ಬೇಕು ಅಂತ ಇದನ್ನೆಲ್ಲ ಹೇಳ್ತಾ ಇಲ್ಲ. ನಿಮ್ ಹಸ್ಬೆಂಡ್ ನ 2 ಕಾಲ್ಗಳಿಗೆ ಆಪರೇಷನ್ ಮಾಡ್ಬೇಕಾಗತ್ತೆ, ಆಗ್ಲೇ ಅವರು ನಡೆಯಕ್ಕಾಗೋದು. ಆದ್ರೆ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ನೀವಿಷ್ಟು ಖರ್ಚನ್ನ ಮಾಡಿ ಆಪರೇಷನ್ ಮಾಡಿಸ್ತೀರಾ ಅಂತ. ಎಷ್ಟ್ ಖರ್ಚಾಗತ್ತೆ ಡಾಕ್ಟ್ರೇ?
ಹತ್ತತ್ರ 20 ಲಕ್ಷ ಆಗುತ್ತೆ. ಅಯ್ಯೋ ದೇವ್ರೆ, ಈಗೇನಾದ್ರೂ ಅವ್ರ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಅವರು ನಡೆಯೋದಕ್ಕಾಗೋದೇ ಇಲ್ಲ. ಈಗ ನೀವು ನಿಮ್ ಪರಿಸ್ಥಿತಿನ ನೋಡ್ಕೊಂಡು ಹೇಳಿ. ಅಕಸ್ಮಾತ್ ನೀವೇನಾದ್ರೂ ಅವ್ರ ಆಪರೇಷನ್ಗೆ ದುಡ್ಡು ಅರೇಂಜ್ ಮಾಡ್ಬಿಟ್ರೆ ಅದು ತುಂಬಾನೇ ಒಳ್ಳೆ ವಿಷಯ. ಸರಿ ಡಾಕ್ಟರ್, ನಾನ್ ಪ್ರಯತ್ನ ಪಡ್ತೀನಿ. ಲಕ್ಷ್ಮಿ ಯೋಚನೆ ಮಾಡ್ತಿರ್ತಾಳೆ ಹೇಗೆ ತನ್ನ ಗಂಡನ್ಗೆ ಟ್ರೀಟ್ಮೆಂಟ್ ಕೊಡ್ಸೋದು ಅಂತ. ಅವಳು ಮಕ್ಕಳನ್ನ ಕರ್ಕೊಂಡು ಮನೆಗ್ ಹೋಗ್ತಾಳೆ, ತನ್ನ ಒಡವೆಗಳನ್ನ ನೋಡ್ತಾಳೆ. ಇದು ತುಂಬಾ ಕಡಿಮೆ ಇದೆ, ಇದ್ರಲ್ಲಿ 1 ಲಕ್ಷ ರೂಪಾಯಿ ಕೂಡ ನನಗ್ ಸಿಗಲ್ಲ. ಮನೆ ಬೇರೆ ಮೇಂಟೈನ್ ಮಾಡ್ಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ಬೇರೆ ಕೊಡಿಸ್ಬೇಕು. ಹೇಗ್ ಮಾಡೋದು ಇದನ್ನೆಲ್ಲ? ಲಕ್ಷ್ಮಿ ಅವಳ ಒಡವೆಗಳನ್ನ ನೋಡ್ತಾ ಇರ್ತಾಳೆ. ಆ ಸಮಯಕ್ಕೆ ಅವಳ ಮಕ್ಕಳು ಅಲ್ಲಿಗೆ ಬರ್ತಾರೆ. ಅಮ್ಮ, ನೀನೇನಾದ್ರೂ ಈ ತಾಳಿನ ಮತ್ತೆ ಬಳೆಗಳನ್ನ ಮಾರ್ಬಿಡ್ತೀಯಾ? ಅದನ್ನ ಬಿಟ್ಟು ಬೇರೆ ದಾರಿ ಕಾಣಿಸ್ತಾ ಇಲ್ಲ ಪುಟ್ಟ. ಅಮ್ಮ, ನಾವೊಂದ್ ವೇಳೆ ಎಲ್ರೂ ಸೇರಿ ಕೆಲ್ಸ ಮಾಡಿದ್ರೆ ಹೇಗೆ? ನೀನ್ ತುಂಬಾ ಚೆನ್ನಾಗಿ ಇಡ್ಲಿ ಮಾಡ್ತೀಯಮ್ಮ. ಒಂದ್ ವೇಳೆ ನಾವೇನಾದ್ರೂ ಇಡ್ಲಿ ಗಾಡಿ ಹಾಕಿದ್ರೆ ಅದನ್ನ ನಾವು ಮಾಡಬಹುದು. ಆದ್ರೆ ಅದರಿಂದ ನಮಗ್ ಬೇಕಾಗಿರೋಷ್ಟು ದುಡ್ಡು ಸಿಗತ್ತಾ? 20 ಲಕ್ಷ. ಅಮ್ಮ, ಪ್ರಯತ್ನ ಅಂತೂ ಮಾಡ್ ನೋಡೋಣ. ದೇವ್ರ ಕಣ್ಬಿಟ್ರೆ ದುಡ್ಡು ಅಂತೂ ತುಂಬಾ ಬೇಗ ಅಡ್ಜಸ್ಟ್ ಆಗೋಗ್ಬಿಡುತ್ತೆ. ಆಗ ಅಪ್ಪಂಗೂ ಕಾಲ್ ಬಂದ್ಬಿಡುತ್ತೆ. ತುಂಬಾ ದೊಡ್ಡೋರಾಗೋಗಿದ್ದೀರಾ ನೀವಿಬ್ರು. ನಡೀರಿ, ಇಡ್ಲಿ ಗಾಡಿ ಹಾಕೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳೋಣ. ಲಕ್ಷ್ಮಿ ಮತ್ತೆ ಮಕ್ಕಳು ಮನೆಯಲ್ಲಿ ಎಲ್ಲಾ ವಸ್ತುಗಳನ್ನ ಜೋಡಿಸ್ಕೊತಾ ಇದ್ರು. ಇದನ್ ತಗೋ ಚಮಚ, ಮತ್ತೆ ಈ ಪ್ಲೇಟ್ಸ್, ಮತ್ತೆ ಇಲ್ಲಿದೆ ರುಬ್ಬೋಕಲ್ಲು, ಮತ್ತೆ ಇಲ್ಲಿದೆ ಇಡ್ಲಿ ಮಾಡೋ ಕುಕ್ಕರ್. ಆದ್ರೆ ಇದು ಚಿಕ್ಕದು ಅಂತ ಅನ್ನಿಸ್ತಾ ಇದೆ ನನ್ಗೆ. ಒಂದ್ ವೇಳೆ ಗಾಡಿಗೆ ತುಂಬಾ ಜನ ಬಂದ್ಬಿಟ್ರೆ ಆಗ ಇದ್ರಲ್ಲಿ ಇಡ್ಲಿ ಮಾಡೋದು ಸಾಕಾಗಲ್ಲ. ಮತ್ ನಾವು ಏನ್ ಮಾಡೋದಮ್ಮ ಈಗ? ನಾವು ಹೊಸ ಇಡ್ಲಿ ಕುಕ್ಕರ್ ಕೊಂಡ್ಕೋಬೇಕು. ನನ್ ಹತ್ರ ಸ್ವಲ್ಪ ದುಡ್ಡಿದೆ, ಅದ್ರಲ್ಲಿ ದೊಡ್ಡ ಇಡ್ಲಿ ಕುಕ್ಕರ್ನ ತಗೊಳ್ಳೋಣ. ಇಡ್ಲಿ ಮಾಡೋ ಕುಕ್ಕರ್ನ ಕೊಂಡ್ಕೊಳ್ಳೋದಿಕ್ಕೆ 3 ಜನ ಅಂಗಡಿಗೆ ಹೋಗ್ತಾರೆ. ಅಣ್ಣ, ಒಂದು ದೊಡ್ಡ ಇಡ್ಲಿ ಮಾಡೋ ಕುಕ್ಕರ್ನ ತೋರಿಸಿ. ಆ ಅಂಗಡಿಯವನು ಒಂದು ದೊಡ್ಡ ಕುಕ್ಕರ್ ಅನ್ನ ತೋರಿಸ್ತಾನೆ. ಇದಕ್ಕಿಂತ ದೊಡ್ಡದ್ ಬೇಕು. ಹಾಕೋರೆ, ಇದಕ್ಕಿನ್ನ ದೊಡ್ಡ ಇಡ್ಲಿ ಕುಕ್ಕರ್ ನಮ್ಮ ಹತ್ರ ಅಂತೂ ಇಲ್ಲ. ಇವತ್ತವರೆಗೂ ಇದಕ್ಕಿನ್ನ ದೊಡ್ಡ ಇಡ್ಲಿ ಕುಕ್ಕರ್ನ ಮಾಡೇ ಇಲ್ಲ. ಅದ್ ಹೇಗ್ ಸಾಧ್ಯ ಅಣ್ಣ? ಆದ್ರೆ ನೀವು ಹಳೆ ಇಡ್ಲಿ ಕುಕ್ಕರ್ನ ಕೊಂಡ್ಕೋಬಹುದು. ಪಕ್ಕದಲ್ಲೇ ಒಂದು ಹಳೆ ಪಾತ್ರೆಗಳ ಅಂಗಡಿ ಇದೆ. ಅವನ ಹತ್ರ ತುಂಬಾನೇ ದೊಡ್ಡ ಇಡ್ಲಿ ಕುಕ್ಕರ್ಗಳಿವೆ. ನೀವ್ ಹೋಗಿ ಅಲ್ಲೊಂದ್ಸಲ ನೋಡಿ. ಸರಿ ಅಣ್ಣ. ಲಕ್ಷ್ಮಿ ಮತ್ತೆ ಮಕ್ಕಳು ಪಕ್ಕದ ಅಂಗಡಿಗೆ ಕುಕ್ಕರ್ ನೋಡೋದಕ್ಕಂತ ಹೋಗ್ತಾರೆ. ಅಲ್ಲಿ ಲಕ್ಷ್ಮಿ ಗಮನ ಒಂದು ಕಂಚಿನ ಇಡ್ಲಿ ಮಾಡೋ ಕುಕ್ಕರ್ ಮೇಲೆ ಹೋಗತ್ತೆ. ಅಣ್ಣ, ಅದು ಆ ದೊಡ್ಡ ಇಡ್ಲಿ ಮಾಡೋ ಕುಕ್ಕರ್ ದುಡ್ಡೆಷ್ಟು? ಆ ಹಳೆ ಇಡ್ಲಿ ಕುಕ್ಕರ ಅದು 500 ರೂಪಾಯಿ ಆಗುತ್ತೆ. ಸರಿ, ನನ್ಗದನ್ನ ಕೊಡಿ ಅಣ್ಣ. ಲಕ್ಷ್ಮಿ ಮತ್ತೆ ಮಕ್ಕಳು ಆ ದೊಡ್ಡ ತಾಮ್ರದ ಇಡ್ಲಿ ಕುಕ್ಕರ್ನ ತಗೊಂಡು ಮನೆಗ್ ಬರ್ತಾರೆ. ಮನೆಗ್ ಬಂದು, ಅಮ್ಮ, ನೀವು ಇದೇ ಇಡ್ಲಿ ಕುಕ್ಕರ್ನ ಯಾಕೆ ಆರಿಸ್ಕೊಂಡ್ರಿ? ಪಕ್ಕದಲ್ಲೇ ಎಂತೆಂತ ಒಳ್ಳೊಳ್ಳೆ ಸ್ಟೀಲ್ ಇಡ್ಲಿ ಕುಕ್ಕರ್ಸ್ ಇದಾವೆ, ಆದ್ರೆ ಇದೇ ಯಾಕೆ? ಯಾಕಂದ್ರೆ ಇದು ತಾಮ್ರದಲ್ಲಿ ಇಡ್ಲಿ ಇನ್ನೂ ರುಚಿಯಾಗಿರತ್ತೆ. ಅದ್ರ ಜೊತೆಗೆ ನಮ್ಗೆ ತುಂಬಾ ಕಮ್ಮಿ ಬೆಲೆನಲ್ಲಿ ಸಿಕ್ತಿದ್ದು. ಆದ್ರೆ ಅಮ್ಮ, ನಾವು ಹೊಸ ಕುಕ್ಕರ್ ತಗೋಬೇಕಿತ್ತಲ್ವಾ? ನೋಡು, ಇದೆಷ್ಟು ಗಲೀಜಾಗಿದೆ ಅಂತ. ಆಶಾ, ಇದು ತಾಮ್ರದ್ದಮ್ಮ. ಇವಾಗ ಇದನ್ನ ನಾನ್ ತೊಳಿತೀನಿ ನೋಡು, ಫಳಫಳ ಅಂತ ಹೊಳಿಯತ್ತೆ. ಸರಿ ಅಮ್ಮ. ಲಕ್ಷ್ಮಿ ಆ ಇಡ್ಲಿ ಕುಕ್ಕರ್ನ ತೊಳೆದು ಫಳಫಳ ಅಂತ ಹೊಳಿಯೋ ಹಾಗೆ ಮಾಡ್ತಾಳೆ. ಅರೆ ವಾ, ಇದು ಹೊಳಿತಾ ಇದೆ. ಹೇಳಿದ್ನಲ್ಲ ನಾನು. ಮತ್ತೆ ಆಶಾ, ಇದಕ್ಕೆ ಹೇಳೋದು ಓಲ್ಡ್ ಈಸ್ ಗೋಲ್ಡ್. ಅಮ್ಮ, ಒಂದ್ಸಲ ಇದ್ರಲ್ಲಿ ಇಡ್ಲಿ ಮಾಡಿ ನೋಡೋಣವಾ? ಹಾ, ಮಾಡ್ತೀನಿ. ಲಕ್ಷ್ಮಿ ಆ ಇಡ್ಲಿ ಕುಕ್ಕರ್ ಪ್ಲೇಟ್ ಅಲ್ಲಿ ಇಡ್ಲಿ ಹಿಟ್ಟನ್ನ ಹಾಕಿ ಅದನ್ನ ಗ್ಯಾಸ್ ಮೇಲೆ ಇಡ್ತಾಳೆ. ನಾವೀಗ 8 ನಿಮಿಷ ಕಾಯ್ಬೇಕು ಅಲ್ವಾ ಅಮ್ಮ? ಹಾ, ಖಂಡಿತ. ಇಬ್ರು ಮಕ್ಕಳು ಕೂಡ ಇಡ್ಲಿ ಆಗೋದಕ್ಕೆ ಕಾಯ್ತಾ ಇದ್ರು. ಅವರಿಬ್ರು ಕಣ್ಣು ಗಡಿಯಾರದ ಮುಳ್ಳಿನ ಮೇಲೆ ಇತ್ತು. ಯಾವಾಗ ಗಡಿಯಾರದಲ್ಲಿ 8 ನಿಮಿಷ ಆಯ್ತು, 8 ನಿಮಿಷ ಆಯ್ತು. ಹಾ, ತಾಳ್ಮೆ ಇರ್ಲಿ, ತೆಗಿತೀನಿ. ಯಾವಾಗ ಲಕ್ಷ್ಮಿ ಆ ಕುಕ್ಕರ್ನ ತೆಗಿತಾಳೋ ಆಗ ಕುಕ್ಕರ್ ಒಳಗಡೆಯಿಂದ ಒಂದು ಬೆಳಕ್ ಕಾಣಿಸುತ್ತೆ. ಬಿಳಿ ಹಿಟ್ಟು, ಚಿನ್ನದ ಬಣ್ಣ ಹೇಗಾಯ್ತು? ಲಕ್ಷ್ಮಿ ಯಾವಾಗ ಇಡ್ಲಿನ ಹೊರಗ್ ತೆಗಿತಾಳೋ ಅವಳಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲ, ಈ ಇಡ್ಲಿ ಕಲ್ಲಿಂದ ಹೇಗಾಯ್ತಮ್ಮ? ಕಲ್ಲಿಂದಲ್ಲ, ಚಿನ್ನದ್ದು. ಚಿನ್ನದ ಇಡ್ಲಿನ. ಲಕ್ಷ್ಮಿ ಒಂದು ಚಿನ್ನದ ಇಡ್ಲಿನ ತಗೊಂಡು ಚಿನ್ನದ ಅಂಗಡಿಗೆ ಹೋಗ್ತಾಳೆ ಮತ್ತೆ ಅಲ್ಲಿ ಅದನ್ನ ಪರೀಕ್ಷೆ ಮಾಡಿಸ್ತಾಳೆ. ಇದು ಅಸಲಿ ಚಿನ್ನ. ಅದನ್ನ ಕೇಳಿ ಲಕ್ಷ್ಮಿಗೆ ತನ್ನ ಕಿವಿನ ತಾನೇ ನಂಬೋದಕ್ಕಾಗ್ಲಿಲ್ಲ. ಅವಳಲ್ಲಿಂದ ವಾಪಸ್ ಮನೆಗ್ ಬಂದು ತನ್ನ ಮಕ್ಕಳಿಗೆ ಆ ವಿಷಯನ ಹೇಳ್ತಾಳೆ. ಮಕ್ಕಳು ಖುಷಿನಲ್ಲಿ ಕುಣಿದಾಡ್ತಿರ್ತಾರೆ. ನಮ್ಮ ಹತ್ರ ಈಗ ಎಷ್ಟೊಂದ್ ಚಿನ್ನದ ಇಡ್ಲಿ ಇದೆ. ಅಮ್ಮ, ನಾವಿದ್
ಇದನ್ನ ಮಾರಿ ನಮ್ಮಪ್ಪನ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದಲ್ವಾ? ಹಾ, ನಮ್ ಹತ್ರ ಎಷ್ಟು ಚಿನ್ನ ಇದೆ ಅಂದ್ರೆ ನಾವ್ ಯೋಚನೆ ಕೂಡ ಮಾಡಕ್ಕಾಗಲ್ಲ ಮಕ್ಳ. ಸ್ವಲ್ಪ ದಿನದ ನಂತರ ಲಕ್ಷ್ಮಿ 2 ಇಡ್ಲಿನ ಚಿನ್ನದವನ್ಗೆ ಮಾರ್ಬಿಡ್ತಾಳೆ. ಅದ್ರಿಂದ ಬಂದ ದುಡ್ಡಿಂದ ತನ್ನ ಗಂಡನ್ಗೆ ಕಾಲಿನ ಆಪರೇಷನ್ ಮಾಡಿಸ್ತಾಳೆ. ರಘುನಾಥ್ ನಡೆಯಕ್ ಶುರು ಮಾಡ್ತಾನೆ. ಇನ್ನೂ 2 ಇಡ್ಲಿನ ಮಾರಿ ಲಕ್ಷ್ಮಿ ಒಂದು ಹೊಸ ಮನೆನ ಕೊಂಡ್ಕೋತಾಳೆ. ರಘುನಾಥ್ ಮತ್ತೆ ಅವನ ಕುಟುಂಬ ಹೊಸ ಮನೆಯಲ್ಲಿ ಖುಷಿಯಿಂದ ವಾಸ ಮಾಡ್ತಿರ್ತಾರೆ. ಇವತ್ತು ಕೂಡ ಆ ಇಡ್ಲಿ ಮಾಡೋ ಕುಕ್ಕರ್ ಲಕ್ಷ್ಮಿ ಹತ್ರನೇ ಇದೆ. ಆದ್ರೆ ಯಾವತ್ತೂ ಕೂಡ ಮತ್ತೆ ಅವಳು ಚಿನ್ನದ ಇಡ್ಲಿನ ಮಾಡ್ಕೊಂಡಿಲ್ಲ. ಅಮ್ಮ, ನಾವು ಮತ್ತೆ ಚಿನ್ನದ ಇಡ್ಲಿ ಮಾಡಲ್ವಾ ಅಮ್ಮ? ಇಲ್ಲ, ಯಾಕಂದ್ರೆ ದೇವ್ರು ನಮ್ಗೆ ಎಷ್ಟು ಕೊಟ್ಟಿದನೋ ಅಷ್ಟು ನಮ್ಗೆ ಸಾಕಾಗತ್ತೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಆಶಾ, ಅಮ್ಮ ಯಾವಾಗ್ಲೂ ಹೇಳ್ತಿದ್ರಲ್ವಾ, ಆಸೆ ದುಃಖಕ್ಕೆ ಮೂಲ ಅಂತ. ಹಾ, ಆಮೇಲೆ ನಾವು ಖಂಡಿತವಾಗ್ಲೂ ದುರಾಸೆ ಪಡ್ಬಾರ್ದು. ಖಂಡಿತವಾಗ್ಲೂ ಸರಿಯಾಗಿ ಹೇಳ್ದೆ. ಈಗ ನೀವಿಬ್ರು ಮರ್ತು ಬಿಡಿ ನಮಗೆ ಆ ಜಾದುವಿನ ಇಡ್ಲಿ ಕುಕ್ಕರ್ ಸಿಕ್ಕಿತ್ತು ಅನ್ನೋದನ್ನ. ಆಮೇಲೆ ಖುಷಿಯಾಗಿರಿ. ವಿಜಯನಗರದಲ್ಲಿ ರಘುನಾಥ್ ಅನ್ನೋ ಒಬ್ಬ ಕೂಲಿಗಾರ ಇದ್ದ. ಅವನು ಪ್ರತಿದಿನ ಕೂಲಿ ಮಾಡೋದಿಕ್ಕೆ ಅವ್ರ ಊರಿಂದ ತುಂಬಾ ದೂರ ಹೋಗ್ತಾ ಇದ್ದ. ರಘುನಾಥನ ಹೆಂಡತಿ ಲಕ್ಷ್ಮಿ ಅಂತ. ಅವರಿಗೆ 2 ಮಕ್ಕಳಿದ್ರು, ಮಹೇಶ್, ಆಶಾ. ಇಡೀ ಕುಟುಂಬ ಖುಷಿಯಾಗಿತ್ತು. ಒಂದು ದಿನ ಏನಾಯ್ತು ಅಂದ್ರೆ, ರಘುನಾಥ ಪ್ರತಿದಿನ ತರ ಕೂಲಿ ಮಾಡೋದಿಕ್ಕೆ ಬೇರೆ ಊರಿಗೆ ಹೋಗಿದ್ದ. ಅವನು ರೋಡ್ ಕ್ರಾಸ್ ಮಾಡುವಾಗ ಒಂದು ಟ್ರಕ್ ಬಂದು ಅವನಿಗೆ ಗುದ್ದಿ ಆಕ್ಸಿಡೆಂಟ್ ಆಗೋಗತ್ತೆ. ರಘುನಾಥ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವನ ಇಡೀ ಕುಟುಂಬ ದುಃಖದಲ್ಲಿತ್ತು. ಮಕ್ಕಳು ಅಳ್ತಾ ಇದ್ರು. ಲಕ್ಷ್ಮಿ ಎಲ್ರನ್ನೂ ನಿಭಾಯಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ನೋಡಿ, ನಿಮ್ಮಪ್ಪ ಸರಿ ಹೋಗ್ತಾರೆ. ನೀವಿಬ್ರು ಹೀಗ್ ಅಳ್ತಾ ಇದ್ರೆ ಅದು ನಿಮ್ಮಪ್ಪನ್ಗೆ ಇಷ್ಟ ಆಗಲ್ಲ. ಅಪ್ಪ ಯಾವಾಗ ಸರಿ ಹೋಗ್ತಾರೆ? ಹೇಳಮ್ಮ. ಆದಷ್ಟು ಬೇಗ. ನೀವಿಬ್ರು ಯೋಚನೆ ಮಾಡ್ಬೇಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ಹೀಗೆ ಎಷ್ಟೋ ದಿನ ಕಳ್ದ್ ಹೋಯ್ತು. ರಘುನಾಥ್ನ ಪರಿಸ್ಥಿತಿ ಇವಾಗ್ಲೂ ಹಾಗೆ ಇತ್ತು. ಅವನ್ ಇವಾಗ್ಲೂ ಕೂಡ ನಡೆಯೋದಕ್ಕಾಗ್ತಾ ಇರ್ಲಿಲ್ಲ. ಒಂದು ದಿನ ಒಬ್ಳು ನರ್ಸ್ ಲಕ್ಷ್ಮಿ ಹತ್ರ ಬರ್ತಾಳೆ. ನಿಮ್ಮನ್ನ ಡಾಕ್ಟರ್ ಕರೀತಾ ಇದ್ದಾರೆ. ಲಕ್ಷ್ಮಿ ಡಾಕ್ಟರ್ ಕ್ಯಾಬಿನ್ಗೆ ಹೋಗ್ತಾಳೆ. ನೋಡಿಮ್ಮ, ನಾನ್ ನಿಮ್ಗೆ ನೋವು ಮಾಡ್ಬೇಕು ಅಂತ ಇದನ್ನೆಲ್ಲ ಹೇಳ್ತಾ ಇಲ್ಲ. ನಿಮ್ ಹಸ್ಬೆಂಡ್ ನ 2 ಕಾಲ್ಗಳಿಗೆ ಆಪರೇಷನ್ ಮಾಡ್ಬೇಕಾಗತ್ತೆ. ಆಗ್ಲೇ ಅವರು ನಡೆಯಕ್ಕಾಗೋದು. ಆದ್ರೆ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ನೀವಿಷ್ಟು ಖರ್ಚನ್ನ ಮಾಡಿ ಆಪರೇಷನ್ ಮಾಡಿಸ್ತೀರಾ ಅಂತ. ಎಷ್ಟ್ ಖರ್ಚಾಗತ್ತೆ ಡಾಕ್ಟ್ರೇ? ಹತ್ತತ್ರ 20 ಲಕ್ಷ ಆಗುತ್ತೆ. ಅಯ್ಯೋ ದೇವ್ರೆ. ಈಗೇನಾದ್ರೂ ಅವ್ರ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಅವರು ನಡೆಯೋದಕ್ಕಾಗೋದೇ ಇಲ್ಲ. ಈಗ ನೀವು ನಿಮ್ ಪರಿಸ್ಥಿತಿನ ನೋಡ್ಕೊಂಡು ಹೇಳಿ. ಅಕಸ್ಮಾತ್ ನೀವೇನಾದ್ರೂ ಅವ್ರ ಆಪರೇಷನ್ಗೆ ದುಡ್ಡು ಅರೇಂಜ್ ಮಾಡ್ಬಿಟ್ರೆ ಅದು ತುಂಬಾನೇ ಒಳ್ಳೆ ವಿಷಯ. ಸರಿ ಡಾಕ್ಟರ್, ನಾನ್ ಪ್ರಯತ್ನ ಪಡ್ತೀನಿ. ಲಕ್ಷ್ಮಿ ಯೋಚನೆ ಮಾಡ್ತಿರ್ತಾಳೆ ಹೇಗೆ ತನ್ನ ಗಂಡನ್ಗೆ ಟ್ರೀಟ್ಮೆಂಟ್ ಕೊಡ್ಸೋದು ಅಂತ. ಅವಳು ಮಕ್ಕಳನ್ನ ಕರ್ಕೊಂಡು ಮನೆಗ್ ಹೋಗ್ತಾಳೆ. ತನ್ನ ಒಡವೆಗಳನ್ನ ನೋಡ್ತಾಳೆ. ಇದು ತುಂಬಾ ಕಡಿಮೆ ಇದೆ. ಇದ್ರಲ್ಲಿ 1 ಲಕ್ಷ ರೂಪಾಯಿ ಕೂಡ ನನಗ್ ಸಿಗಲ್ಲ. ಮನೆ ಬೇರೆ ಮೇಂಟೈನ್ ಮಾಡ್ಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ಬೇರೆ ಕೊಡಿಸ್ಬೇಕು. ಹೇಗ್ ಮಾಡೋದು ಇದನ್ನೆಲ್ಲ? ಲಕ್ಷ್ಮಿ ಅವಳ ಒಡವೆಗಳನ್ನ ನೋಡ್ತಾ ಇರ್ತಾಳೆ. ಆ ಸಮಯಕ್ಕೆ ಅವಳ ಮಕ್ಕಳು ಅಲ್ಲಿಗೆ ಬರ್ತಾರೆ. ಅಮ್ಮ, ನೀನೇನಾದ್ರೂ ಈ ತಾಳಿನ ಮತ್ತೆ ಬಳೆಗಳನ್ನ ಮಾರ್ಬಿಡ್ತೀಯಾ? ಅದನ್ನ ಬಿಟ್ಟು ಬೇರೆ ದಾರಿ ಕಾಣಿಸ್ತಾ ಇಲ್ಲ ಪುಟ್ಟ. ಅಮ್ಮ, ನಾವೊಂದ್ ವೇಳೆ ಎಲ್ರೂ ಸೇರಿ ಕೆಲ್ಸ ಮಾಡಿದ್ರೆ ಹೇಗೆ? ನೀನ್ ತುಂಬಾ ಚೆನ್ನಾಗಿ ಇಡ್ಲಿ ಮಾಡ್ತೀಯಮ್ಮ. ಒಂದು ವೇಳೆ ನಾವೇನಾದ್ರೂ ಇಡ್ಲಿ ಗಾಡಿ ಹಾಕಿದ್ರೆ ಅದನ್ನ ನಾವು ಮಾಡಬಹುದು. ಆದ್ರೆ ಅದರಿಂದ ನಮಗ್ ಬೇಕಾಗಿರೋಷ್ಟು ದುಡ್ಡು ಸಿಗತ್ತಾ? 20 ಲಕ್ಷ. ಅಮ್ಮ, ಪ್ರಯತ್ನ ಅಂತೂ ಮಾಡ್ ನೋಡೋಣ. ದೇವ್ರ ಕಣ್ಬಿಟ್ರೆ ದುಡ್ಡು ಅಂತೂ ತುಂಬಾ ಬೇಗ ಅಡ್ಜಸ್ಟ್ ಆಗೋಗ್ಬಿಡುತ್ತೆ. ಆಗ ಅಪ್ಪಂಗೂ ಕಾಲ್ ಬಂದ್ಬಿಡುತ್ತೆ. ತುಂಬಾ ದೊಡ್ಡೋರಾಗೋಗಿದ್ದೀರಾ ನೀವಿಬ್ರು. ನಡೀರಿ, ಇಡ್ಲಿ ಗಾಡಿ ಹಾಕೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳೋಣ. ಲಕ್ಷ್ಮಿ ಮತ್ತೆ ಮಕ್ಕಳು ಮನೆಯಲ್ಲಿ ಎಲ್ಲಾ ವಸ್ತುಗಳನ್ನ ಜೋಡಿಸ್ಕೊತಾ ಇದ್ರು. ಇದನ್ ತಗೋ ಚಮಚ, ಮತ್ತೆ ಈ ಪ್ಲೇಟ್ಸ್, ಮತ್ತೆ ಇಲ್ಲಿದೆ ರುಬ್ಬೋಕಲ್ಲು, ಮತ್ತೆ ಇಲ್ಲಿದೆ ಇಡ್ಲಿ ಮಾಡೋ ಕುಕ್ಕರ್. ಆದ್ರೆ ಇದು ಚಿಕ್ಕದು ಅಂತ ಅನ್ನಿಸ್ತಾ ಇದೆ ನನ್ಗೆ. ಒಂದ್ ವೇಳೆ ಗಾಡಿಗೆ ತುಂಬಾ ಜನ ಬಂದ್ಬಿಟ್ರೆ ಆಗ ಇದ್ರಲ್ಲಿ ಇಡ್ಲಿ ಮಾಡೋದು ಸಾಕಾಗಲ್ಲ. ಮತ್ ನಾವು ಏನ್ ಮಾಡೋದಮ್ಮ ಈಗ? ನಾವು ಹೊಸ ಇಡ್ಲಿ ಕುಕ್ಕರ್ ಕೊಂಡ್ಕೋಬೇಕು. ನನ್ ಹತ್ರ ಸ್ವಲ್ಪ ದುಡ್ಡಿದೆ. ಅದ್ರಲ್ಲಿ ದೊಡ್ಡ ಇಡ್ಲಿ ಕುಕ್ಕರ್ನ ತಗೊಳ್ಳೋಣ. ಇಡ್ಲಿ ಮಾಡೋ ಕುಕ್ಕರ್ನ ಕೊಂಡ್ಕೊಳ್ಳೋದಿಕ್ಕೆ 3 ಜನ ಅಂಗಡಿಗೆ ಹೋಗ್ತಾರೆ. ಅಣ್ಣ, ಒಂದು ದೊಡ್ಡ ಇಡ್ಲಿ ಮಾಡೋ ಕುಕ್ಕರ್ನ ತೋರಿಸಿ. ಆ ಅಂಗಡಿಯವನು ಒಂದು ದೊಡ್ಡ ಕುಕ್ಕರ್ ಅನ್ನ ತೋರಿಸ್ತಾನೆ. ಇದಕ್ಕಿಂತ ದೊಡ್ಡದ್ ಬೇಕು. ಆಕೋರೆ, ಇದಕ್ಕಿನ್ನ ದೊಡ್ಡ ಇಡ್ಲಿ ಕುಕ್ಕರ್ ನಮ್ಮ ಹತ್ರ ಅಂತೂ ಇಲ್ಲ. ಇವತ್ತವರೆಗೂ ಇದಕ್ಕಿನ್ನ ದೊಡ್ಡ ಇಡ್ಲಿ ಕುಕ್ಕರ್ನ ಮಾಡೇ ಇಲ್ಲ. ಅದ್ ಹೇಗ್ ಸಾಧ್ಯ ಅಣ್ಣ? ಆದ್ರೆ ನೀವು ಹಳೆ ಇಡ್ಲಿ ಕುಕ್ಕರ್ನ ಕೊಂಡ್ಕೋಬಹುದು. ಪಕ್ಕದಲ್ಲೇ ಒಂದು ಹಳೆ ಪಾತ್ರೆಗಳ ಅಂಗಡಿ ಇದೆ.
ಅವನ ಹತ್ರ ತುಂಬಾನೇ ದೊಡ್ಡ ಇಡ್ಲಿ ಕುಕ್ಕರ್ಗಳಿವೆ. ನೀವ್ ಹೋಗಿ ಅಲ್ಲೊಂದ್ಸಲ ನೋಡಿ. ಸರಿ ಅಣ್ಣ. ಲಕ್ಷ್ಮಿ ಮತ್ತೆ ಮಕ್ಕಳು ಪಕ್ಕದ ಅಂಗಡಿಗೆ ಕುಕ್ಕರ್ ನೋಡೋದಕ್ಕಂತ ಹೋಗ್ತಾರೆ. ಅಲ್ಲಿ ಲಕ್ಷ್ಮಿ ಗಮನ ಒಂದು ಕಂಚಿನ ಇಡ್ಲಿ ಮಾಡೋ ಕುಕ್ಕರ್ ಮೇಲೆ ಹೋಗತ್ತೆ. ಅಣ್ಣ, ಅದು ಆ ದೊಡ್ಡ ಇಡ್ಲಿ ಮಾಡೋ ಕುಕ್ಕರ್ ದುಡ್ಡೆಷ್ಟು? ಆ ಹಳೆ ಇಡ್ಲಿ ಕುಕ್ಕರ ಅದು 500 ರೂಪಾಯಿ ಆಗುತ್ತೆ. ಸರಿ, ನನ್ಗದನ್ನ ಕೊಡಿ ಅಣ್ಣ. ಲಕ್ಷ್ಮಿ ಮತ್ತೆ ಮಕ್ಕಳು ಆ ದೊಡ್ಡ ತಾಮ್ರದ ಇಡ್ಲಿ ಕುಕ್ಕರ್ನ ತಗೊಂಡು ಮನೆಗ್ ಬರ್ತಾರೆ. ಮನೆಗ್ ಬಂದು, ಅಮ್ಮ, ನೀವು ಇದೇ ಇಡ್ಲಿ ಕುಕ್ಕರ್ನ ಯಾಕೆ ಆರಿಸ್ಕೊಂಡ್ರಿ? ಪಕ್ಕದಲ್ಲೇ ಎಂತೆಂತ ಒಳ್ಳೊಳ್ಳೆ ಸ್ಟೀಲ್ ಇಡ್ಲಿ ಕುಕ್ಕರ್ಸ್ ಇದಾವೆ, ಆದ್ರೆ ಇದೇ ಯಾಕೆ? ಯಾಕಂದ್ರೆ ಇದು ತಾಮ್ರದಲ್ಲಿ ಇಡ್ಲಿ ಇನ್ನೂ ರುಚಿಯಾಗಿರತ್ತೆ. ಅದ್ರ ಜೊತೆಗೆ ನಮ್ಗೆ ತುಂಬಾ ಕಮ್ಮಿ ಬೆಲೆನಲ್ಲಿ ಸಿಕ್ತಿದ್ದು. ಆದ್ರೆ ಅಮ್ಮ, ನಾವು ಹೊಸ ಕುಕ್ಕರ್ ತಗೋಬೇಕಿತ್ತಲ್ವಾ? ನೋಡು, ಇದೆಷ್ಟು ಗಲೀಜಾಗಿದೆ ಅಂತ. ಆಶಾ, ಇದು ತಾಮ್ರದ್ದಮ್ಮ. ಇವಾಗ ಇದನ್ನ ನಾನ್ ತೊಳಿತೀನಿ ನೋಡು, ಫಳಫಳ ಅಂತ ಹೊಳಿಯತ್ತೆ. ಸರಿ ಅಮ್ಮ. ಲಕ್ಷ್ಮಿ ಆ ಇಡ್ಲಿ ಕುಕ್ಕರ್ನ ತೊಳೆದು ಫಳಫಳ ಅಂತ ಹೊಳಿಯೋ ಹಾಗೆ ಮಾಡ್ತಾಳೆ. ಅರೆ ವಾ, ಇದು ಹೊಳಿತಾ ಇದೆ. ಹೇಳಿದ್ನಲ್ಲ ನಾನು. ಮತ್ತೆ ಆಶಾ, ಇದಕ್ಕೆ ಹೇಳೋದು ಓಲ್ಡ್ ಈಸ್ ಗೋಲ್ಡ್. ಅಮ್ಮ, ಒಂದ್ಸಲ ಇದ್ರಲ್ಲಿ ಇಡ್ಲಿ ಮಾಡಿ ನೋಡೋಣವಾ? ಹಾ, ಮಾಡ್ತೀನಿ. ಲಕ್ಷ್ಮಿ ಆ ಇಡ್ಲಿ ಕುಕ್ಕರ್ ಪ್ಲೇಟಲ್ಲಿ ಇಡ್ಲಿ ಹಿಟ್ಟನ್ನ ಹಾಕಿ ಅದನ್ನ ಗ್ಯಾಸ್ ಮೇಲೆ ಇಡ್ತಾಳೆ. ನಾವೀಗ 8 ನಿಮಿಷ ಕಾಯ್ಬೇಕು ಅಲ್ವಾ ಅಮ್ಮ? ಹಾ, ಖಂಡಿತ. ಇಬ್ರು ಮಕ್ಕಳು ಕೂಡ ಇಡ್ಲಿ ಆಗೋದಕ್ಕೆ ಕಾಯ್ತಾ ಇದ್ರು. ಅವರಿಬ್ರು ಕಣ್ಣು ಗಡಿಯಾರದ ಮುಳ್ಳಿನ ಮೇಲೆ ಇತ್ತು. ಯಾವಾಗ ಗಡಿಯಾರದಲ್ಲಿ 8 ನಿಮಿಷ ಆಯ್ತು, 8 ನಿಮಿಷ ಆಯ್ತು. ಹಾ, ತಾಳ್ಮೆ ಇರ್ಲಿ, ತೆಗಿತೀನಿ. ಯಾವಾಗ ಲಕ್ಷ್ಮಿ ಆ ಕುಕ್ಕರ್ನ ತೆಗಿತಾಳೋ ಆಗ ಕುಕ್ಕರ್ ಒಳಗಡೆಯಿಂದ ಒಂದು ಬೆಳಕು ಕಾಣಿಸುತ್ತೆ. ಬಿಳಿ ಹಿಟ್ಟು, ಚಿನ್ನದ ಬಣ್ಣ ಹೇಗಾಯ್ತು? ಲಕ್ಷ್ಮಿ ಯಾವಾಗ ಇಡ್ಲಿನ ಹೊರಗ್ ತೆಗಿತಾಳೋ ಅವಳಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲ, ಈ ಇಡ್ಲಿ ಕಲ್ಲಿಂದ ಹೇಗಾಯ್ತಮ್ಮ? ಕಲ್ಲಿಂದಲ್ಲ, ಚಿನ್ನದ್ದು. ಚಿನ್ನದ ಇಡ್ಲಿನ. ಲಕ್ಷ್ಮಿ ಒಂದು ಚಿನ್ನದ ಇಡ್ಲಿನ ತಗೊಂಡು ಚಿನ್ನದ ಅಂಗಡಿಗೆ ಹೋಗ್ತಾಳೆ ಮತ್ತೆ ಅಲ್ಲಿ ಅದನ್ನ ಪರೀಕ್ಷೆ ಮಾಡಿಸ್ತಾಳೆ. ಇದು ಅಸಲಿ ಚಿನ್ನ. ಅದನ್ನ ಕೇಳಿ ಲಕ್ಷ್ಮಿಗೆ ತನ್ನ ಕಿವಿನ ತಾನೇ ನಂಬೋದಕ್ಕಾಗ್ಲಿಲ್ಲ. ಅವಳಲ್ಲಿಂದ ವಾಪಸ್ ಮನೆಗ್ ಬಂದು ತನ್ನ ಮಕ್ಕಳಿಗೆ ಆ ವಿಷಯನ ಹೇಳ್ತಾಳೆ. ಮಕ್ಕಳು ಖುಷಿನಲ್ಲಿ ಕುಂದಾಡ್ತಿರ್ತಾರೆ. ನಮ್ಮ ಹತ್ರ ಈಗ ಎಷ್ಟೊಂದ್ ಚಿನ್ನದ ಇಡ್ಲಿ ಇದೆ. ಅಮ್ಮ, ನಾವಿದನ್ನ ಮಾರಿ ನಮ್ಮ ಅಪ್ಪನ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದಲ್ವಾ? ಹಾ, ನಮ್ ಹತ್ರ ಎಷ್ಟು ಚಿನ್ನ ಇದೆ ಅಂದ್ರೆ ನಾವ್ ಯೋಚನೆ ಕೂಡ ಮಾಡಕ್ಕಾಗಲ್ಲ ಮಕ್ಳ. ಸ್ವಲ್ಪ ದಿನದ ನಂತರ ಲಕ್ಷ್ಮಿ 2 ಇಡ್ಲಿನ ಚಿನ್ನದವನ್ಗೆ ಮಾರ್ಬಿಡ್ತಾಳೆ. ಅದ್ರಿಂದ ಬಂದ ದುಡ್ಡಿಂದ ತನ್ನ ಗಂಡನ್ಗೆ ಕಾಲಿನ ಆಪರೇಷನ್ ಮಾಡಿಸ್ತಾಳೆ. ರಘುನಾಥ್ ನಡೆಯಕ್ ಶುರು ಮಾಡ್ತಾನೆ. ಇನ್ನೂ 2 ಇಡ್ಲಿನ ಮಾರಿ ಲಕ್ಷ್ಮಿ ಒಂದು ಹೊಸ ಮನೆನ ಕೊಂಡ್ಕೋತಾಳೆ. ರಘುನಾಥ್ ಮತ್ತೆ ಅವನ ಕುಟುಂಬ ಹೊಸ ಮನೆಯಲ್ಲಿ ಖುಷಿಯಿಂದ ವಾಸ ಮಾಡ್ತಿರ್ತಾರೆ. ಇವತ್ತು ಕೂಡ ಆ ಇಡ್ಲಿ ಮಾಡೋ ಕುಕ್ಕರ್ ಲಕ್ಷ್ಮಿ ಹತ್ರನೇ ಇದೆ. ಆದ್ರೆ ಯಾವತ್ತೂ ಕೂಡ ಮತ್ತೆ ಅವಳು ಚಿನ್ನದ ಇಡ್ಲಿನ ಮಾಡ್ಕೊಂಡಿಲ್ಲ. ಅಮ್ಮ, ನಾವು ಮತ್ತೆ ಚಿನ್ನದ ಇಡ್ಲಿ ಮಾಡಲ್ವಾ ಅಮ್ಮ? ಇಲ್ಲ, ಯಾಕಂದ್ರೆ ದೇವ್ರು ನಮ್ಗೆ ಎಷ್ಟು ಕೊಟ್ಟಿದನೋ ಅಷ್ಟು ನಮ್ಗೆ ಸಾಕಾಗತ್ತೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಆಶಾ, ಅಮ್ಮ ಯಾವಾಗ್ಲೂ ಹೇಳ್ತಿದ್ರಲ್ವಾ, ಆಸೆ ದುಃಖಕ್ಕೆ ಮೂಲ ಅಂತ. ಹಾ, ಆಮೇಲೆ ನಾವು ಖಂಡಿತವಾಗ್ಲೂ ದುರಾಸೆ ಪಡ್ಬಾರ್ದು. ಖಂಡಿತವಾಗ್ಲೂ ಸರಿಯಾಗಿ ಹೇಳ್ದೆ. ಈಗ ನೀವಿಬ್ರು ಮರ್ತು ಬಿಡಿ ನಮಗೆ ಆ ಜಾದುವಿನ ಇಡ್ಲಿ ಕುಕ್ಕರ್ ಸಿಕ್ಕಿತ್ತು ಅನ್ನೋದನ್ನ. ಆಮೇಲೆ ಖುಷಿಯಾಗಿರಿ.